49,000ಕ್ಕೆ 10 ಐಟಮ್ ಕೊಡ್ತೀರಾ? 10 ಐಟಮ್ ಮಾರ್ಕೆಟ್ ಅಲ್ಲಿ ಎಷ್ಟಾಗ್ಬೋದು ಸರ್? ಕಡಿಮೆ ಅಂದ್ರೆ 65,000 ಆಗ್ಬೋದು. ಹೌದಾ? ತೋರಿಸಿ ಮತ್ತೆ 49,000 ಫಿಟ್ಟಿಂಗ್ ಚಾರ್ಜಸ್ ಏನು ಇಲ್ಲ, ₹1 ಇಲ್ಲ, ಏನು ಇಲ್ಲ. ಅದು ಆರ್ಡಿನರಿ ಆರ್ಮ್ ರೆಸ್ಟ್ ಅಲ್ಲ, ಇದು 3 ಸ್ಟೆಪ್ ಆರ್ಮ್ ರೆಸ್ಟ್ ಅಂತ ಹೇಳ್ತೀವಿ. ಒಂದು ಸ್ಟೇರಿಂಗ್ ಕವರ್ ಆಯ್ತು, ಇಂಪೋರ್ಟೆಡ್ ಲೆದರ್ ಸ್ಟೇರಿಂಗ್ ಕವರ್ ಆಯ್ತು, ಟೇಲ್ ಲೈಟ್ ಲೇಟೆಸ್ಟ್ ಮಾಡಲ್ ವಿತ್ ಮ್ಯಾಟ್ರಿಕ್ಸ್ ಡಿಸೈನು, ಹೆಡ್ ಲೈಟು, ಹಿಂದೆಗಡೆ ರಿಫ್ಲೆಕ್ಟರ್ ಲೈಟು, ಮುಂದೆಗಡೆ ಫಾಗ್ ಲೈಟ್ ಪ್ರೊಜೆಕ್ಟರ್ ವಿತ್ 3 ಕಲರ್ ವಿತ್ 18 ಮಂತ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಜೊತೆ. ಓಕೆ. ಮತ್ತೆ ಲೈಫ್ ಲಾಂಗ್ ಮ್ಯಾಟು, GFX ಬ್ರ್ಯಾಂಡ್ ಲೈಫ್ ಲಾಂಗ್ ಮ್ಯಾಟು, ಲೈಫ್ ಲಾಂಗ್ ವಾರಂಟಿ. ನೆಕ್ಸ್ಟ್ ಸೈಡ್ ಹಿಂಜಸ್ ಮತ್ತೆ ಗ್ರಿಲ್ಲು, ಸಿಂಗಲ್ ಕಲರ್ ಬೇಕಾದ್ರೂ ಕೊಡ್ತೀನಿ, ಡ್ಯೂಯಲ್ ಟೋನ್ ಬೇಕಾದ್ರೂ ಕೊಡ್ತೀನಿ. ಮುಂದೆಗಡೆ DRLs. ಟೋಟಲ್ 10 ಐಟಮ್ ಸರ್, ಜಸ್ಟ್ ಫಾರ್ 49,000. 49,000ಕ್ಕೆ ಇಷ್ಟು ಐಟಮ್ ಕೊಡ್ತೀರಾ ಅಲ್ವಾ? ಹೌದು. ವೈಟ್ ಕಲರ್ ಅಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವೇನಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಇದನ್ನ ಡೈರೆಕ್ಟ್ ಆಗಿ ಹೆಡ್ ಲೈಟ್ ತರಿಸ್ಬಿಟ್ಟು ನೋಡ್ಕೋಬಹುದು. ನಮ್ಮ ಹತ್ರ ಹೆಡ್ ಲೈಟ್ ಅಲ್ಲೂ ಕೂಡ 5-6 ಮಾಡೆಲ್ಸ್ ಚೆಕ್ ಮಾಡಿ ಹಾಕ್ಸ್ಕೋಬಹುದು. ಚೆಕ್ ಮಾಡ್ತೀವಿ ನಾವು. ಇಷ್ಟ ಅಲ್ವಾ? ಬೇಡ. ಕ್ವಾಲಿಟಿ ಹಾಕಿದೀರಾ? ಡೆಫಿನೆಟ್ಲಿ ಹಾಕಿದೀವಿ ಸರ್. ನೋಡಿ ಸರ್, ನೀವೇ ಚೆಕ್ ಮಾಡಿ. ಇದು ಇಂಡಿಕೇಟರ್, ಅದು ಸ್ಕ್ರೋಲಿಂಗ್ ಟೈಪ್. ಹೌದು ಸರ್, ಮ್ಯಾಟ್ರಿಕ್ಸ್ ಟೈಪ್ ಅಂತ ಹೇಳ್ತೀವಿ. ಯಾವುದೋ ಒಂದು ಕ್ವಾಲಿಟಿ ಸಿಕ್ತು ಅಂತ ಹಾಕಿಸ್ಕೊಳ್ಳೋ ಬದಲು ಇಲ್ಲಿ ಬನ್ನಿ, ನಮ್ಮ ಹತ್ರ ಪ್ರೀಮಿಯಂ ಪ್ರಾಡಕ್ಟ್ಸು ಎಲ್ಲ ಲೈಟಿಂಗು ಕೂಡ ನಿಮಗೆ ವಾರಂಟಿ ಗ್ಯಾರಂಟಿ ಜೊತೆ ಹಾಕ್ಕೊಡ್ತೀನಿ. ಅಕ್ಸೆಸರೀಸ್ ಹಾಕ್ಸೋದು ಇಲ್ಲೇನೆ. ಓಕೆ. ನಂದು ಹಳೆ ಗಾಡಿನೂ ಇಲ್ಲೇ ಮಾಡಿಸಿದ್ದೀನಿ. ನಂದು ಫೋರ್ಡ್ ಐಕಾನು, ಬಲಿನೋ, ಸಫಾರಿ, ಅದಾದಮೇಲೆ ಈಗ ತಾರು, ಪ್ರತಿಯೊಂದೂ ನಾನು ಇವ್ರ ಅಂಗಡಿಯಲ್ಲೇ ಮಾಡಿಸೋದು. ಸುಮಾರು ನಾನು 10-12 ವರ್ಷದಿಂದ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಇವತ್ತುವರೆಗೂ ನಾನು ಇಲ್ಲಿ ಆಗಿರೋ ಕೆಲಸ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಶಾಂತಿನಗರ ಬಸ್ ಸ್ಟಾಪ್ ಹತ್ರ ಇರ್ತಕ್ಕಂಥ ಕಾರ್ ಆರ್ಟ್ ಸ್ಪಾಟಿಗೆ ಬಂದಿದ್ದೀನಿ. ಕಾರ್ ಆರ್ಟ್ ಸ್ಪಾಟ್ ಫಸ್ಟ್ ಟೈಮ್ MVP ಕನ್ನಡ ಚಾನಲಲ್ಲಿ ಈ ಶೋರೂಮ್ ಬರ್ತಾ ಇರೋದು. ಬಟ್ ಆಲ್ರೆಡಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜುಬೇರ್ ಸರ್ ಅಳುಬ್ರು. ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಎರಡನೇ ಶೋರೂಮ್ ಕಾರ್ ಆರ್ಟ್ ಸ್ಪಾಟ್. ಮುಂಚೆ ನೀವೆಲ್ಲರೂ ನೋಡ್ತಾ ಇದ್ರಿ ಸ್ಟ್ಯಾಂಡರ್ಡ್ ಸೌಂಡ್ ಟೆಕ್ನಾಲಜಿ, ಆ ಶೋರೂಮ್ ಅಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ವಿ. ಅದು ಫಸ್ಟ್ ಟೈಮ್ ಕಾರ್ ಆರ್ಟ್ ಸ್ಪಾಟ್ ಅಂತೇಳಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದರೆ ಶಾಂತಿನಗರ ಬಸ್ ಸ್ಟಾಪ್ ಎದುರುಗಡೆನೆ. ಸೊ ಇವತ್ತು ಯಾವ ವಿಡಿಯೋ ಸರ್ ಮಾಡ್ತಾ ಇರೋದು? ಸರ್, ಇವತ್ತು ಕಾರ್ ಸ್ಪೆಷಲ್. ನಾನು ಈ ಗಾಡಿ ಬಂದ ತಕ್ಷಣನೇ, ಈ ಗಾಡಿ ಫಿಟ್ಟಿಂಗ್ ಆದ ತಕ್ಷಣ ನಿಮ್ಮ ಹತ್ರ ವಿಡಿಯೋ ಮಾಡಿಸ್ಲೇಬೇಕು ಅಂತ. ನಿಮ್ಗೂ ಗೊತ್ತು, ನೀವು ಬ್ಯುಸಿ ಇದ್ರಿ, ಎಲ್ಲೆಲ್ಲೋ ಇದ್ರಿ, ನಾನು ಬಿಡ್ಲಿಲ್ಲ, ಬರಲೇಬೇಕು ಸರ್ ಅಂತ ಹೇಳೋದಕ್ಕೆ ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದ್ರಿ. ಭಾಳ ಸಂತೋಷ. ಸೊ ಇವತ್ತು ಸರ್ ಥಾರ್ ಫುಲ್ ಫಿಟ್ಟಿಂಗ್ ಮಾಡಿದ್ದೀವಿ. ಒಂದೊಂದು ಐಟಮ್ ಏನೇನು ಹಾಕಿದ್ದೀವಿ ಅಂತ ನಾನು ತೋರಿಸ್ತೀನಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇದ್ರ ಬಗ್ಗೆ ನಾವು ಡೀಟೇಲ್ಸ್ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರಿಗೆ ಕಾರ್ ಆರ್ಟ್ ಸ್ಪಾಟ್ ತುಂಬ ಜನ ತಾರ್ ಇಟ್ಕೊಂಡಿರ್ತಾರೆ, ಅದಲ್ದಲ್ಲೇ ತುಂಬ ಕಾರ್ಗಳು ಇರುತ್ತೆ. ಇವ್ರು ಬರೀ ತಾರ್ಗೆ ಅಷ್ಟೇ ಏನಪ್ಪ ಮಾಡೋದು ಅನ್ನೋದು ಕ್ವಶನ್ ಇರುತ್ತೆ. ಸೊ ಎಲ್ಲಿ ಬರುತ್ತೆ ನಿಮ್ಮ ಕಾರ್ ಆರ್ಟ್ ಸ್ಪಾಟ್? ಅಡ್ರೆಸ್ ಹೇಳಿ, ಮತ್ತೆ ನೀವೇನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಾ ಈ ಶೋರೂಮಲ್ಲಿ ಅದನ್ನು ತಿಳಿಸ್ಕೊಟ್ಬಿಡಿ ಸರ್. ಸರ್, ಇದು ಕಾರ್ ಆರ್ಟ್ ಸ್ಪಾಟ್ ಅಂತ ನಮ್ಮ ಸೆಕೆಂಡ್ ಬ್ರಾಂಚು. ಇದು ಎಕ್ಸಾಕ್ಟ್ಲಿ ಡಬಲ್ ರೋಡಲ್ಲಿ ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಪೋಸಿಟ್ ಇದೆ. ಸೊ ವೆರಿ ಈಸಿ, ಕನ್ವೀನಿಯೆಂಟ್ ಜಾಗ ಬರೋದಕ್ಕೂ ಕೂಡ. ಸೊ ಒಳ್ಳೆ ಸರ್ವಿಸ್ ಕೊಡೋಣ, ಒಂದು ಪ್ರೀಮಿಯಂ ಪ್ರಾಡಕ್ಟ್ಸು, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡೋಣ. ಮಾರ್ಕೆಟ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ನೋಡಿ. ಮಾರ್ಕೆಟಲ್ಲಿ ಬಹಳ ಅಂಗಡಿಗಳಿದೆ, ಬೇರೆ ಕಡೆನೂ ಇದೆ. ನೀವು ಅಲ್ಲಿ ಇಲ್ಲಿ ಹೋಗಿ ಕ್ವಾಲಿಟಿ ಯಾವುದೋ ಒಂದು ಕ್ವಾಲಿಟಿ ಸಿಕ್ತು ಅಂತ ಹಾಕಿಸ್ಕೊಳ್ಳೋ ಬದಲು ಇಲ್ಲಿ ಬನ್ನಿ, ನಮ್ಮ ಹತ್ರ ಪ್ರೀಮಿಯಂ ಪ್ರಾಡಕ್ಟ್ಸು ಎಲ್ಲ ಲೈಟಿಂಗು ಕೂಡ ನಿಮಗೆ ವಾರಂಟಿ ಗ್ಯಾರಂಟಿ ಜೊತೆ ಹಾಕ್ಕೊಡ್ತೀನಿ. ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸು ನಮ್ಮ ಹತ್ರ ಥಾರಿಗೂ ಕೂಡ ಇದೆ. ಫ್ರಮ್ ಟಾಪ್ ಎಂಡ್ ಬೇಸಿಕ್ ಟು ಟಾಪ್ ಎಂಡ್ ಅಪ್ಗ್ರೇಡೇಷನ್ನು, ಮಲ್ಟಿಪಲ್ ಬೇರೆ ಬೇರೆ ಕಾಂಬೋಸ್ ಇದೆ ನಮಗೆ. ಥಾರ್ಗಂತಾನು ನಾವು ಕಾಂಬೋಸ್ ಮಾಡಿದ್ದೀವಿ. ಥಾರ್ ಕಾಂಬೋ ನಮ್ಮ ಹತ್ರ 49,000 ಸ್ಟಾರ್ಟಿಂಗ್ ಆಗುತ್ತೆ. 49,000 ಸ್ಟಾರ್ಟಿಂಗ್. ಹೌದು. ಈ ಗಾಡಿದು ಏನು ಕಾಂಬೋ ಮಾಡಿದ್ದೀವಿ, ಇದು 99,000 ಈ ಕಾಂಬೋ. ಸೊ ಇದರಲ್ಲಿ ಕೆಲವೊಂದು ಐಟಮ್ಸು ಎಕ್ಸ್ಕ್ಲೂಡ್ ಆಗಿದೆ, ಇನ್ನೂ ಕೆಲವೊಂದು ಐಟಮ್ಸ್ ನಾವು ಆ್ಯಡ್ ಮಾಡ್ಬೋದು. ಬಟ್ ನಿಮಗೂ ಗೊತ್ತು, ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ, ಅವ್ರದ್ದೇನು ಚಾಯ್ಸ್ ಇದೆ, ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಇದಕ್ಕೆ ಲಿಮಿಟ್ ಇಲ್ಲ. ಥಾರ್ ಗಾಡಿ ಮಾಡಿಫಿಕೇಶನ್ ಮಾಡೋದಕ್ಕೆ ಲಿಮಿಟೇ ಇಲ್ಲ. ಸೊ ಥಾರ್ ಮಾತ್ರ ಅಲ್ಲ, ನಮ್ಮ ಹತ್ರ ಎಲ್ಲ ಗಾಡಿಗಳಿಗೆ A to Z ಕಾರ್ ಆಕ್ಸೆಸರೀಸ್ ಸಿಗುತ್ತೆ. ಎಸ್, ಯಾಕಂದರೆ ಎಷ್ಟೋ ಕೊಂಬಗಳು ತೋರಿಸ್ಬೋದು ನಿಮಗೆ, ವಿತೌಟ್ ಬಂಪರ್ ತೋರಿಸ್ತಾರೆ.
ಈ ಬಂಪರ್ ವ್ಯಾಲ್ಯೂನೇ ಬೇರೆ ಇದೆ ಕರೆಕ್ಟ್ ಅಲ್ವಾ. ಒಂದು ಗಾಡಿ ಸೇಫ್ಟಿ ಪರ್ಪಸ್ ಹಾಕೋದು ಒಂದು ಕಾರ್ಗೆ. ಸೊ ಅದು ಯಾವ ತರ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡಿ. ಒಟ್ಟಿನಲ್ಲಿ ಆಲ್ಟೋ 800 ಬಂದ್ರು ನೀವು ಮಾಡಿಫೈ ಮಾಡ್ಕೊಡ್ತೀರಾ, ಜಾಗ್ವಾರ್ ಬಂದ್ರು ಅದಕ್ಕೇನು ಬೇಕೋ ಫಿಟ್ಮೆಂಟ್ ಮಾಡ್ಕೊಡ್ತೀರಾ ಅಲ್ವಾ. ಈಗಿನ ವಿಡಿಯೋ ನಾವು ತಾರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಯಾರಾದರೂ ತಾರ್ ಇಟ್ಟಿದ್ರೆ, ತಾರ್ ಲವರ್ಸೇ ಆಗಿದ್ದಲ್ಲಿ ನಿಮ್ಮ ತಾರ್ನ ಮಾಡಿಫಿಕೇಶನ್ ಮಾಡಿಸ್ಬೇಕಂದ್ರೆ ಅಂತಕ್ಕಂಥವ್ರಿಗೆ ಇದೊಂದು ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ತಾರ್ ಶೋಕ್ದಾರ್ ಯಾರಿದ್ದೀರಾ, ಲವರ್ಸ್ ಯಾರಿದ್ದೀರಾ, ಇದರಲ್ಲಿ ಏನೇನೆಲ್ಲ ಮಾಡಿದಿರೋ ತಿಳ್ಕೊಳ್ಳೋಣ. ತಿಳಿಸ್ಕೊಡಕ್ಕೆ ರೆಡಿ ಇದೀರಾ ಸರ್? ರೈಟ್ ಸರ್, ಸ್ಟಾರ್ಟ್ ಮಾಡಿ ಮತ್ತೆ. ರೈಟ್ ಸರ್. ಸರ್ ನೋಡಿ, ಬೇಸಿಕಲಿ ನಾವು ಬಂಪರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಓಕೆ. ಈ ಬಂಪರ್ ನಾವು ಫಿಟ್ ಮಾಡಿದ್ದೀವಿ. ಇದ್ರ ಜೊತೆ ನೀವು ಗ್ರಿಲ್ ಬಂದ್ಬಿಟ್ಟು ಇದು 100% ABS ಇದು. ಓಕೆ. ನೀವು ಆಫ್ ರೋಡ್ ಅಲ್ಲಿ ಹೋಗಿ ಹೆಂಗಾದ್ರೂ ಯೂಸ್ ಮಾಡಿ, ರಫ್ ಅಂಡ್ ಟಫ್ ಯೂಸ್ ಮಾಡಿ, ಬ್ರೇಕ್ ಆಗೋ ಚಾನ್ಸೇ ಇಲ್ಲ. ಓಕೆ. ಪ್ಲಸ್ ಇದು ಡ್ಯೂಯಲ್ ಕಲರು, ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನು. ಸೊ ಸೇಮ್ ಕಾಂಬಿನೇಷನ್ ನಾವು ಬಂಪರ್ ಅಲ್ಲಿ ಕೂಡ ಯೂಸ್ ಮಾಡಿದ್ದೀವಿ. ಸೊ ಈ ತರ ನಿಮ್ಗೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂಪರ್ ಕ್ವಾಲಿಟಿ ಎಲ್ಲ ಸರ್? ಸರ್ ಏಕ್ದಮ್ ಹೆವಿ. ಇದು ನಿಮ್ಗೆ ಔಟರ್ ಕವರ್ ಬಂದ್ಬಿಟ್ಟು ABS ಇದೆ, ಒಳಗಡೆ ಮೆಟಲ್ ಇರುತ್ತೆ ಇದು. ಓಕೆ. ಸೊ ಇದು ಡ್ಯೂಯಲ್ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡೋಕ್ಕೆ ನಿಮಗೆ ಒರಿಜಿನಲ್ ಲುಕ್, ಹೆವಿ ಲುಕ್ ಇರುತ್ತೆ, ಮೆಟಲ್ ಸ್ಟ್ರೆಂತ್ ಇರುತ್ತೆ ಇದರಲ್ಲಿ. ಓಕೆ. ಮಾರ್ಕೆಟಲ್ಲಿ ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಇರೋದು ಆಗ್ತಾರೆ? 100% ಸರ್. ಇದು ಬಂದ್ಬಿಟ್ಟು ನಿಮಗೆ ಟಾಪ್ ಎಂಡ್ ಮಾಡೆಲ್ ಇದು. ಓಕೆ. ಮಾರ್ಕೆಟಲ್ಲೆಲ್ಲ ಇರೋದು ಬೇಸಿಕ್ ಪ್ಯೂರ್ ಪ್ಲಾಸ್ಟಿಕ್ ABS ಮೆಟೀರಿಯಲ್ ಇರುತ್ತೆ, ಅದರಲ್ಲಿ ಮೆಟಲ್ ಇನ್ಕ್ಲೂಡ್ ಆಗಿರಲ್ಲ. ಆ ಥರ ಇದು ಹಾಗಲ್ಲ. ಇದು ಹೆವಿ ಡ್ಯೂಟಿ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ, ಒಳಗಡೆ ಎಲ್ಲ ಮೆಟಲ್ ಇರುತ್ತೆ. ಔಟ್ ಸೈಡ್ ನಿಮಗೆ ಎಲ್ಲ ಲುಕ್ ನೋಡೋದಕ್ಕೆ ABS ಮೆಟೀರಿಯಲ್. ಇದೆಲ್ಲ ಶೇಡ್ ಆಗಲ್ವಾ ಕಲರ್? ಸರ್ ಆಗಲ್ಲ, 100% ಆಗಲ್ಲ. ಒರಿಜಿನಲ್ ಪೇಂಟಿಂಗ್ ಯೂಸ್ ಮಾಡಿರ್ತೀವಿ. ನಿಮ್ಮ ಗಾಡಿ ಪೇಂಟ್ ಯಾವ ಕಂಪನಿದಿದೆ, ಯಾವ ಕ್ವಾಲಿಟಿದಿದೆ, ಅದೇ ಮೆಟೀರಿಯಲ್ ನಾವು ಮ್ಯಾನುಫ್ಯಾಕ್ಚರರ್ ಯೂಸ್ ಮಾಡಿರ್ತೀವಿ. ಮತ್ತೆ ಈ ಗ್ರಿಲ್ ಹಾಕಿದೀರಾ ಡ್ಯೂಯಲ್ ಟೋನ್ ಅಲ್ಲಿ, ಬ್ಲಾಕ್ ರೆಡ್, ಇದರಲ್ಲಿ ಆಪ್ಷನ್ಸ್ ಇದೆಯಾ ಗ್ರಿಲ್ಗಳಲ್ಲಿ ಕೂಡ? ಸರ್ ಗ್ರಿಲ್ಗಳಲ್ಲಿ ಕೂಡ ಆಪ್ಷನ್ಸ್ ಇದೆ, ನಾನು ತೋರಿಸ್ತೀನಿ ಅಲ್ಲಿ ಬೇರೆ ಬೇರೆ ಕಲರ್ಸ್. ಸೊ ಈ ಗಾಡಿಯಲ್ಲಿ ಏನೇನು ಫಿಟ್ಟಿಂಗ್ ಮಾಡಿದೀವಿ ಈಗ, ಫಸ್ಟ್ ಒನ್ ಬಂಪರ್ ಆಯ್ತು, ನೆಕ್ಸ್ಟ್ ಗ್ರಿಲ್ಲು, ನೆಕ್ಸ್ಟ್ ನೋಡ್ಬೋದು ನೀವು ಹೆಡ್ಲೈಟ್ ಹಾಕಿದೀವಿ. ಓಕೆ. ಹೆಡ್ಲೈಟ್ನ ಆನ್ ಮಾಡಿ ತೋರಿಸ್ತೀನಿ ನಾನು. ಮತ್ತೆ ಮುಂದೆಗಡೆ DRL ಇದೆ. ಸೊ ಫಾಗ್ ಲೈಟ್ ಪ್ರೊಜೆಕ್ಟರ್ ಹಾಕಿದೀವಿ, ಪ್ರೊಜೆಕ್ಟರ್ ಲೈಟ್. ಓಕೆ. ಈ ಗಾಡಿಗೆ ನಾವು ಸಿಂಗಲ್ ಕಲರ್ ಹಾಕಿದೀವಿ. ಇದರಲ್ಲಿ ಆಪ್ಷನ್ ಇದೆ, ನಿಮಗೆ ಸಿಂಗಲ್ ಕಲರ್ ಬೇಕಾದ್ರೂ ಇದೆ, ಟ್ರೈ ಕಲರ್ ಕೂಡ ನಮ್ಮ ಹತ್ರ ಇದೆ, ಟ್ರಿಪಲ್ ಕಲರ್ ಇದೆ, ಸಿಂಗಲ್ ಕಲರ್ ಇದೆ. ಹೌದು, ಸಿಂಗಲ್ ಟ್ರಿಪಲ್ ಕಲರ್ ಯೂಶುವಲ್ ಆಗಿ ಈ ಮಲ್ನಾಡ್ ಸೈಡ್ ಮಳೆ ಬಂದಾಗ, ಮಂಜು ಅಂತ ಟೈಮ್ಗಳಲ್ಲಿ ತುಂಬಾ ಯೂಸ್ ಆಗುತ್ತೆ. ಎರಡೂ ಆಪ್ಷನ್ ಇರುತ್ತೆ ಅವರಿಗೆ. ಇದು ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವೇನ್ ಮಾಡಿದೀವಿ, ಸಿಂಗಲ್ ಕಲರ್ ಪ್ರೊಜೆಕ್ಟರ್ ಫಾಗ್ ಲೈಟ್ ಹಾಕಿದೀವಿ. ಸೊ ಇದು ಹೆಡ್ ಲೈಟ್ ಆಯ್ತು. ಸೊ ನೆಕ್ಸ್ಟ್ ಹಾಗೆ ನೋಡೋಣ. ಸೊ ಇದು ಕೂಡ ನಿಮ್ಗೆ ಇದು ಕ್ಯಾಪ್ಸ್ ಇದೆ, 4x4 4x4 ಬ್ಯಾಡ್ಜ್ ಹಾಕಿದ್ದೀರಾ? ಹೌದು, ಬ್ಯಾಡ್ಜ್. ನೆಕ್ಸ್ಟ್ ಸರ್ ಸೈಡ್ ಡೋರ್ ಹಿಂಜಸ್ ಇದೆ, ಡೋರ್ ಇಂಚಸ್. ಎಸ್ ಸರ್. ಓಕೆ. ಈ ತರ. ಸೊ ಇದು ಸ್ಟ್ರೆಂತ್ ಹೆಂಗಿರುತ್ತೆ ಸರ್? ಸರ್ ಸೂಪರ್ ಆಗಿದೆ. ಹೌದಾ? ಹೌದು. ಹತ್ಬೋದಾ ನೀವು? ಹತ್ಬೋದು ಸರ್. ತೋರಿಸಿ. ಮುರಿದಿರೋದು ಬೆಂಡ್ ಆಗೋದೇನಿಲ್ವಾ? ಏನಿಲ್ಲ ಸರ್. ಹತ್ರದಿಂದ ತೋರಿಸಿ. ಹತ್ತಿ. ನಾನು ಸರಿ ಟ್ರೈ ಮಾಡ್ಲಾ? ಡೆಫಿನೆಟ್ಲಿ ಮಾಡಿ ಸರ್. ನೋಡಿ ಸ್ನೇಹಿತರೆ, ರಿಂಚಸ್ ಇದೇನಕ್ಕೆ ಅಂದರೆ ಕೆಲವರು ಫೋಟೋ ಶೂಟು ಅಥವಾ ಏನಾದರೂ ಒಂದು ಹಳ್ಳ ನೀರು ಹರಿತಾ ಇರೋ ಟೈಮಲ್ಲಿ ಫೋಟೋ ಶೂಟು, ವಿಡಿಯೋ ಶೂಟಲ್ಲಿ ಈ ಥರ ಇಟ್ಕೊಂಡು ಒಂದು ವಿಡಿಯೋಗಳು, ರೀಲ್ಸ್ ತುಂಬ ನೋಡಿರ್ತಾರೆ. ಅಂಥ ಟೈಮ್ಗಳಲ್ಲಿ ಇದೇನಾದರೂ ಬಿತ್ತು ಬೆಂಡಾಯಿತು ಅನ್ನೋದು ಭಾಳ ಕೇಳಿದ್ದೀವಿ. ಅದು ಕೂಡ ಇದು ಕ್ವಾಲಿಟಿ ಹಾಕಿದ್ದೀರಾ? ಡೆಫಿನೆಟ್ಲಿ ಹಾಕಿದ್ದೀವಿ ಸರ್. ನೋಡಿ ಸರ್, ನೀವೇ ಚೆಕ್ ಮಾಡಿ. ಕ್ವಾಲಿಟಿ ಸೂಪರ್. ಡೆಫಿನೆಟ್ಲಿ ಸರ್. ನಿಮ್ಗೆ ಏನು ಅನ್ನಿಸ್ತು? ಅದೇ ಸರ್, ಸ್ಟ್ರೆಂತ್ ಅವ್ರೇ ನೋಡ್ಬಿಟ್ರಲ್ಲ ವಿಡಿಯೋದಲ್ಲಿ. ಸೊ ಇನ್ ಬಿಟ್ಟಿದ್ದು ಅವ್ರಿಗೆ ಇದು ಹಾಕಿದ್ದೀರಾ. ಮತ್ತೆ ಬೇರೆ ಏನೇನು ಮಾಡಿದ್ದೀರಾ ಸರ್? ಹೆಡ್ಲೈಟ್ ಒಂದ್ಸತಿ ಆನ್ ಮಾಡಿದ್ದೀವಿ, ಯಾವ ಥರ ಇದೆ ಇದ್ರ ಲೈಟ್ ನೋಡಿ. ಓಕೆ. ಹೆಡ್ಲೈಟ್ ಈಗ ಬೆಳಕಿರೋದ್ರಿಂದ ಇಷ್ಟು. ಹೌದು. ನೀವೇನಾದ್ರೂ ಬೇಕಾದ್ರೆ ಡೈರೆಕ್ಟಾಗಿ ಇದನ್ನ ಡೈರೆಕ್ಟಾಗಿ ಹೆಡ್ಲೈಟೇ ತರಿಸ್ಬಿಟ್ಟು ನೋಡ್ಕೋಬಹುದು. ನಮ್ಮ ಹತ್ರ ಹೆಡ್ಲೈಟ್ ಅಲ್ಲೂ ಕೂಡ 5-6 ಮಾಡೆಲ್ಸ್ ಚೆಕ್ ಮಾಡಿ ಹಾಕ್ಸ್ಕೋಬಹುದು. ಚೆಕ್ ಮಾಡ್ತೀವಿ ನಾವು. ಇಷ್ಟ ಅಲ್ವಾ? ಬೇಡ. ಓಕೆ. ನಿಮಗೆ ಬೈ ಚಾನ್ಸ್ ಫಿಟ್ಟಿಂಗ್ ಮಾಡೋ ಮುಂಚೆ ಎಲ್ಲ ಹಾಗೆ ಇಟ್ಟು ಗ್ರಿಲ್ ಹಾಕೋ ಮುಂಚೆ ತೋರಿಸ್ತೀವಿ. ಸೊ ನೀವು ನೋಡ್ಬೋದು, ನೋಡಿ ಆಮೇಲೆ ಡಿಸೈಡ್ ಮಾಡ್ಬೋದು. ಓಕೆ. ಸೊ ನಾವು ಕೂಡ ನಿಮಗೆ ಫಸ್ಟೇ ಯಾವುದು ರೈಟ್ ಇದೆ ಪ್ರಾಪರ್ ಆಗಿ ಸಜೆಸ್ಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ನೀವು ನೋಡ್ಬೋದು UFO ಲೈಟ್ ಹಾಕಿದ್ದೀವಿ. ಓಕೆ. ಇದನ್ನ ಪೊಲೀಸ್ ಲೈಟ್ ಅಂತಾನೂ ಕೂಡ ಕರೀತಾರೆ ತುಂಬಾ ಜನ. ಸರ್ ಪೊಲೀಸ್ ಲೈಟ್ ಬೇರೆ, ಅದು ಬೇರೆನಾ? ಹೌದು. ಅದರಲ್ಲಿ ನಿಮ್ಗೆ ನೀವು ಪೊಲೀಸ್ ಲೈಟ್ ಅಂದ್ರೆ ಗೊತ್ತಲ್ಲ ಸರ್, ಬ್ಲೂ ಅಂಡ್ ರೆಡ್ ಬರುತ್ತೆ. ಓಕೆ. ಇದು UFO ಲೈಟ್ ಅಂತ ಹೇಳ್ತೀವಿ ನಾವು. UFO ಲೈಟ್. ಎಸ್. ಓಕೆ ಓಕೆ ಓಕೆ. ಸೊ ರೆಡ್ ಅಂಡ್ ಬ್ಲೂ ಬರೋದು ಪೊಲೀಸ್ ಲೈಟ್ ಇರುತ್ತೆ. ಸೊ ನೆಕ್ಸ್ಟ್ ಒಳಗಡೆ ಗಾಡಿ ಇಂಟೀರಿಯರ್ ಅಲ್ಲಿ ಬಂದ್ರೆ ನಾವು ನೋಡಿ ಸ್ನೇಹಿತರೆ, AC ವೆಂಟ್ಸ್ಗೆ ಲೈಟಿಂಗ್ ಹಾಕಿದ್ದೀವಿ. ನೋಡಿ, ಒರಿಜಿನಲ್ ಏನು ನಿಮಗೆ ಮರ್ಸಿಡೀಸ್ ಅಲ್ಲಿ G ವ್ಯಾಗನ್ ಅಲ್ಲಿ ಬರುತ್ತೆ ಆ ಸ್ಟೈಲ್ ಲೈಟಿಂಗ್ ಇದು. ಯೂಶುವಲ್ ಆಗಿ AMG ಅಂತ ಕರೆಯೋದು ಏನಕ್ಕೆ ಅಂದ್ರೆ ಈ AC ವಿಂಡ್ಸ್ಗಳಲ್ಲಿ ಲಕ್ಸುರಿ ಕಾರ್ಗಳಲ್ಲಿ G ವ್ಯಾಗನ್ ಅಲ್ಲಿ ಮಾತ್ರ
ಈ ತರ ನಿಮ್ಗೆ ಲೈಟಿಂಗ್ ಬರೋದು. ಸೊ ಅದನ್ನೇ ನಾವು ಅದೇ ಲುಕ್ ಒಳಗಡೆ ಇಂಟೀರಿಯರ್ ಅಲ್ಲಿ ಥಾರ್ ಕೂಡ ನಾವು ಕೊಟ್ಟಿದ್ದೀವಿ. ಓಕೆ, ಈಗ AC ವೆಂಟ್ಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನೋಡಿ ಈ ಥರ ಎಲ್ಲ ಲಕ್ಸುರಿ, ಇಲ್ಲಿ ಈ ಥರ ಆಪ್ಷನ್ಸ್ ಕೂಡ ಇರುತ್ತೆ ನಿಮಗೆ. ಇದೆಲ್ಲ ರೌಂಡ್ ಮಾಡ್ಬೋದಲ್ಲ ಸರ್? ಹೌದು ಸರ್, ಮಾಡ್ಬೋದು. ನೋಡಿ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಸರ್ ನೋಡಿ, ಒರಿಜಿನಲ್ ಜಿನಿನ್ ಲೆದರ್ ಸೀಟ್ ಕವರ್ ಕೂಡ ಮಾಡಿದ್ದೀವಿ. ಸೀಟ್ ಕವರ್? ಹೌದು. ನಾನೇನು 99,000 ಕಾಂಬೋ ಅಂತ ಹೇಳಿದೆ, ಸೀಟ್ ಕವರ್ ಅದರಲ್ಲಿ ಇನ್ಕ್ಲೂಡ್ ಇಲ್ಲ, ಅದು ಬುಟ್ಟಿ, ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಕಡೆಯಿಂದ ಬನ್ನಿ, ಡೋರ್ ತೆಗೆದು ಕಂಫರ್ಟ್ ಹೆಂಗಿದೆ ನೋಡೋಣ. ಕುತ್ಕೊಳ್ಳಿ ಸರ್. ನೋಡಿ ಸ್ನೇಹಿತರೆ, ಸರ್ ನೀವೇ ಸ್ಟಿಚ್ ಮಾಡಿಸಿರೋದಾ ಇದು? ಕಸ್ಟಮೈಸ್ಡ್ 100% ರೆಡಿ ಇರೋದಲ್ಲ? ಇಲ್ಲ ಇಲ್ಲ ಇಲ್ಲ, ಕಂಪನಿದಲ್ಲ ಇದು. ಆಚೆಗಡೆ ಮಾಡಿಸಿರೋದು ಒರಿಜಿನಲ್ ಲೆದರ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸು. ಸರ್ ಕಂಫರ್ಟ್ ಸಕ್ಕತ್ತಾಗಿದೆ ಸರ್. ಹೌದಾ? ಈಗ ಅವ್ರು ಈಗ ಶೋರೂಮ್ ಅಲ್ಲೇ ಕೊಟ್ಟಿರ್ತಾರಲ್ಲ, ಆ ಸೀಟ್ಗೂ ಇದಕ್ಕೆ ಏನು ಡಿಫ್ರೆನ್ಸ್? ಬಹಳ ಡಿಫ್ರೆನ್ಸ್ ಇರುತ್ತೆ ಸರ್. ಲೆದರ್ ಕೊಟ್ಟಿರಲ್ಲ ಅವರು. ಸೊ ಇದು 100% ಜಿನಿನ್ ಲೆದರ್ ಇರುತ್ತೆ. ನಿಮಗೆ ಜಿನಿನ್ ಲೆದರ್ದು ಏನಂದ್ರೆ ನಿಮಗೆ ಆಲ್ ವೆದರ್ ಇದು. ಓಕೆ, ಕೂಲಲ್ಲಿ ಈ ಚಳಿಗಾಲದಲ್ಲಿ ಹೀಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ, ಬೇಸಿಗೆ ಕಾಲದಲ್ಲಿ ಹೀಟ್ ಆಗಲ್ಲ ಇದು. ಓಕೆ, ಮತ್ತೆ ಲೆದರ್ ಸೀಟ್ ಆಯ್ತು, ಮತ್ತೆ ಸ್ಟೇರಿಂಗ್ ರ್ಯಾಪಿಂಗ್ ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೆ ಆರ್ಮ್ ರೆಸ್ಟ್ ಹಾಕಿದ್ದೀವಿ. ಆರ್ಮ್ ರೆಸ್ಟ್, ಈಗ ನಾವು ಗೇರ್ ಹಾಕೋದಕ್ಕೆ ಕೈ ನೋವಾಗಬಾರ್ದು, ಅದಕ್ಕೆ ರೆಸ್ಟ್ ಪರ್ಪಸ್ ಇದು ಇಂಪಾರ್ಟೆಂಟ್, ಅದಕ್ಕೂ ಕೂಡ ಕೊಟ್ಟಿದ್ದೀರಾ. ಸೆಂಟ್ರಲ್ಲಿ 1 ಪೀಸ್ ಬರುತ್ತೆ, ಹಿಂದೆಗಡೆ 2 ಪೀಸ್ ಬರುತ್ತೆ. ಟೋಟಲ್ 3 ಪೀಸ್, ಸೆಟ್ ಆಫ್ 3 ಪೀಸ್ ಬರುತ್ತೆ. ಹಿಂದ್ಗಡೆ ಆ ಕಡೆ ಈ ಕಡೆ 2 ಪೀಸ್. ಹೌದು, ಲೆಫ್ಟ್ ಟು ರೈಟ್. ಹಿಂದ್ಗಡೆ 2 ಸೀಟು. ಎಸ್ ಸರ್. ಮತ್ತೆ ಮುಂದ್ಗಡೆ 2 ಸೀಟು ಮತ್ತೆ ಆರ್ಮ್ ರೆಸ್ಟ್ ಇಷ್ಟ ಕೊಟ್ಟಿದ್ದೀರಾ. ಹೌದು. ಆರ್ಮ್ ರೆಸ್ಟ್ ಹಿಂದ್ಗಡೆ ಯೂಶಲ್ ಆಗಿ 4 USB ಚಾರ್ಜಿಂಗ್ ಬರುತ್ತೆ, ಇದರಲ್ಲೂ ಬರುತ್ತಾ? 100% ಸರ್. USB ಲೈಟ್ ಆನ್ ಇದೆ ನೋಡಿ, ಚಾರ್ಜಿಂಗ್ಗೆ ಕೊಟ್ಟಿದ್ದಾರೆ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಸ್ವಲ್ಪ ಹಿಂದೆ ಬಂದು ತೋರಿಸ್ತೀನಿ ತಡ್ರಿ. ನೋಡಿ 4 ಇಲ್ಲಿ 2 ಇರುತ್ತೆ, ಮತ್ತೆ ಆ ಕಡೆ ಆರ್ಮ್ ರೆಸ್ಟಲ್ಲಿ 2 ಇರುತ್ತೆ. ಟೋಟಲ್ 4 ಜನ ಅಟ್ ಎ ಟೈಮ್ ಚಾರ್ಜ್ ಹಾಕೋಬಹುದು. ಹೌದು ಅಲ್ವಾ? ನೋಡಿದ್ರಲ್ಲ, ಸೊ ಈಗ ಅಂತ ಕರೀತಾರೆ AC ವೆಂಟ್ಸ್, ಇಲ್ಲೆಲ್ಲ ಲೈಟು ಇನ್ನೂ ಮಾಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದೆ. ಆಂಬಿಯಂಟ್ ಲೈಟ್ ಎಲ್ಲ ಹಾಕೋಬಹುದು. ಇದೇ ಗಾಡಿಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಬೋದು. 10.2 ಇಂಚಸ್ ಇದರಲ್ಲಿ ನೋಡಿ ನೀವು, ಸ್ಮಾಲ್ ಡಿಸ್ಪ್ಲೇ ಇದು. 7 ಇಂಚಸ್ ಮಾತ್ರ ಕೊಟ್ಟಿದ್ದಾರೆ, ಇವ್ರ ಸಿಸ್ಟಮ್ನ ಅಪ್ಗ್ರೇಡ್ ಮಾಡಿಸಿಲ್ಲ. ಸೊ ನಾವು ನಿಮಗೆ ಏನಾದರೂ ಆಂಡ್ರಾಯ್ಡ್ ಸಿಸ್ಟಮ್ ಬೇಕು ಅಂದರೂ ಕೂಡ ಒರಿಜಿನಲ್ ಫಂಕ್ಷನ್ಸ್ ಏನಿದೆ ವಿತ್ ಕ್ಯಾನ್ವಸ್ ಹಾಕಿ, ಒರಿಜಿನಲ್ ಡಿಸ್ಪ್ಲೇ ಫಂಕ್ಷನ್ಸ್ ಏನಿದೆ ಅದೆಲ್ಲ ಬರಂಗೆ ನಾವು ಮಾಡ್ಕೊಡ್ತೀವಿ. ವಿತ್ ಸ್ಪೀಕರ್ಸ್ ಏನು ಬೇಕೋ ಎಲ್ಲ ಹಾಕ್ಕೊಡ್ತೀವಿ. ಸ್ಪೀಕರ್ಸ್ ಏನಿದೆ ಗೊತ್ತಾ ಸರ್, ಇದ್ರದ್ದು ಸ್ಪೀಕರ್ ನಿಜವಾಗ್ಲೂ ಬಹಳ ಚೆನ್ನಾಗಿರುತ್ತೆ. ಸೊ ಸ್ಪೀಕರ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಪೀಕರ್ ಬದಲು ಸಬೂಫರ್ ಹಾಕ್ಬೋದು ಇದಕ್ಕೆ. ಹೌದು, ಆವಾಗ ನಿಮ್ಗೆ ಏನಾಗುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಟೇಲ್ ಲೈಟ್ ನೋಡಿ, ಟೇಲ್ ಲೈಟ್ ಫಂಕ್ಷನ್ಸ್ ತೋರಿಸ್ತೀನಿ ನಾನು. ಈಗ ಎಲ್ಲೋ ಮಾತ್ರ ಸ್ಕ್ರೋಲಿಂಗ್ ಆಗ್ತಾ ಇದೆ. ಹೌದು, ಪಾರ್ಕಿಂಗ್ ಅದು. ಸೊ ಇದರಲ್ಲಿ ಸ್ಕ್ಯಾನಿಂಗ್ ಸ್ಟೈಲ್ ಅಂತ ಹೇಳ್ತೀವಿ ಸರ್. ಸೊ ಇದರಲ್ಲಿ ಕೂಡ ನಮ್ಮ ಹತ್ರ 5 ಡಿಫ್ರೆಂಟ್ ಮಾಡೆಲ್ಸ್ ಇದೆ ಇದರಲ್ಲಿ. ಹೌದು, ಟೇಲ್ ಲೈಟ್ ಅಲ್ಲಿ 5 ಡಿಫ್ರೆಂಟ್ ಮಾಡೆಲ್ ಇದೆ. ಇದು ರಿಫ್ಲೆಕ್ಟರ್ ಲೈಟು, ಇದರಲ್ಲಿ 10 ಡಿಫ್ರೆಂಟ್ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಓಕೆ, 10 ಡಿಸೈನ್ಸ್ ಇದೆ. ಇದರಲ್ಲಿ ಥಾರ್ ಅಂತಾನೆ ಬರುತ್ತೆ, ಅದೆಲ್ಲ ಅದು ಇದೆ. 10 ಡಿಸೈನ್ಸ್ ಅಲ್ಲಿ ಡೆಫಿನೆಟ್ಲಿ ಅದು ಥಾರ್ ಅಂತ ಬರ್ದಿರೋದು ಇದೆ. ಬೇರೆ ಬೇರೆ ಡಿಸೈನ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ, ಇಷ್ಟೆಲ್ಲ ಹಾಕಿದ್ರೆ ಸನ್ ಫಿಲ್ಮ್ ಹಾಕಿದ್ದೀವಿ ಇದರಲ್ಲಿ. ಹೌದು, ಸನ್ ಫಿಲ್ಮ್ ಹಾಕಿದ್ದೀವಿ ಇದೇ ಗಾಡಿಗೆ. ಸೊ ಮತ್ತೆ ಇನ್ನೊಂದು ನಿಮಗೆ ಹಿಂದೆಗಡೆ ಸ್ಪಾಯ್ಲರ್ ಲೈಟ್ ಅಂತ ಬರುತ್ತೆ. ಓಕೆ, ಸೊ ಅದನ್ನ ಈ ಗಾಡಿಗೆ ಹಾಕಿಲ್ಲ, ಸ್ಪಾಯ್ಲರ್ ಲೈಟ್ ಕೂಡ ನಾವು ಹಾಕ್ಬೋದು. ಸ್ಪಾಯ್ಲರ್ ಲೈಟ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಬರುತ್ತೆ ನಿಮಗೆ, ಈ ತರ ಬರುತ್ತೆ, ಹಿಂಗೆ ಕ್ಯಾಪ್ ತರ ಬರುತ್ತೆ. ಓಕೆ, ಬಹಳ ಚೆನ್ನಾಗಿ ಕಾಣಿಸುತ್ತೆ. ಸ್ಪಾಯ್ಲರ್ ಲೈಟ್ ನಾನು ತೋರಿಸ್ತೀನಿ. ಓಕೆ, ಬನ್ನಿ ಸ್ನೇಹಿತರೆ ನೋಡೋಣ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಿಮಗೆ ಆ ಕಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಅನ್ನೋದು ಏನಿಲ್ಲ, ಓಪನ್ ಅಪ್ ಆಗಿ ಇಲ್ಲೇ ಇರುತ್ತೆ ಪ್ರತಿಯೊಂದು ಐಟಮ್. ನೀವು ಎದುರುಗಡೆನೆ ಚಾಯ್ಸ್ ಮಾಡ್ಕೋಬಹುದು. ಹೌದು, ಎಲ್ಲಿದೆ ಸರ್? ಒಂದು ನಿಮಿಷ. ಸ್ಪಾಯ್ಲರ್ ಲೈಟ್ ಅಂತ ಹೇಳಿದ್ನಲ್ಲ, ಸೊ ಈ ತರ ನಿಮಗೆ 2 ಪೀಸ್ ಬರುತ್ತೆ ಇದರಲ್ಲಿ, ಲೆಫ್ಟ್ ಒಂದು ರೈಟ್ ಒಂದು. ಸೊ ಇದು ಯಾವ ತರ ವರ್ಕ್ ಆಗುತ್ತೆ, ಈ ಗಾಡಿಗೆ ನಾವು ಆಕ್ಚುಲಿ ಫಿಟ್ ಮಾಡಿಲ್ಲ, ನಿಮಗೆ ಬೇಕು ಅಂದ್ರೆ ನಾವು ಫಿಟ್ ಮಾಡ್ಕೊಡ್ತೀವಿ. ಸ್ಪಾಯ್ಲರ್ ಕೂಡ ಹೌದು, ಸ್ಪಾಯ್ಲರ್ ಲೈಟ್ ಅಂತ ಹೇಳ್ತೀವಿ ಸರ್, ಇದು ವಿತ್ ಲೈಟಿಂಗ್. ಸೊ ಯಾವ ತರ ಇದೆ ಅಂತ ಬನ್ನಿ ಆನ್ ಮಾಡಿ. ಮಾರ್ಕೆಟ್ ಆಗಿ ರೀಸೆಂಟ್ ಆಗಿ ಬಂತು ಅನ್ಸುತ್ತೆ ಇದು. ಹೌದು ಸರ್, ಸ್ಪಾಯ್ಲರ್ ಲೈಟ್ ಬಂದಿರಲಿಲ್ಲ ತಾರ್ಗೆ. ಹೌದು ಅಲ್ವಾ? ಎಸ್ ಸರ್, ನಮ್ಮ ಹತ್ರ ಇದೆ ಸರ್, ಸ್ಟಾಕ್ ಇದೆ ಸರ್. ಹೌದಾ? ಎಸ್ ಸರ್. ಬನ್ನಿ ಸ್ನೇಹಿತರೆ ನೋಡೋಣ ಯಾವ ತರ ಆನ್ ಆಗುತ್ತೆ ಸರ್. ಕನೆಕ್ಟ್ ಮಾಡಿ ನೋಡೋಣ ಯಾವ ತರ ಬರುತ್ತೆ. ನೋಡಿ, ಇದು ಇಂಡಿಕೇಟರ್, ಅದು ಸ್ಕ್ರೋಲಿಂಗ್ ಟೈಪ್. ಹೌದು ಸರ್, ಮ್ಯಾಟ್ರಿಕ್ಸ್ ಟೈಪ್ ಅಂತ ಹೇಳ್ತೀವಿ, ಸ್ಕ್ರೋಲಿಂಗ್ ಟೈಪು. ಇದು ಬ್ರೇಕ್ ಲೈಟ್. ಬ್ರೇಕ್ ಲೈಟ್. ಎಸ್ ಸರ್. ಓಕೆ, ಬ್ರೇಕ್ ಹೊಡೆದ್ರೆ ಈ ಕಲರ್ ಬರುತ್ತೆ, ಇಲ್ಲಾಂದ್ರೆ ಆಲ್ವೇಸ್ ರೆಡ್ ಬರುತ್ತೆ. ಈ ತರ ನಿಮ್ಗೆ ಆನ್ ಮಾಡಿದ ತಕ್ಷಣ ಸ್ಕ್ಯಾನಿಂಗ್ ಫೀಚರ್ ಅಂತ ಹೇಳ್ತೀವಿ. ಆನ್ ಮಾಡಿದ ತಕ್ಷಣ ಈ ತರ ಬಂದು ಹೋಗಿ ನಾರ್ಮಲ್ ಈ ತರ ರೆಡ್ ಅಲ್ಲಿ ಇರುತ್ತೆ ಯಾವಾಗಲೂ. ಸೊ ಇಂಡಿಕೇಟರ್ ಹಾಕಿದ್ರೆ ನೀವು ಇಂಡಿಕೇಟರ್ ಲೈಟ್ ಬರುತ್ತೆ ಆರೆಂಜ್ ಕಲರ್. ಇದು ರಿವರ್ಸ್ ತೆಗಿಬೇಕಾದ್ರೆ ಇದೆಲ್ಲ ತಾರ್ಗೆ ಸಂಬಂಧಪಟ್ಟಿರೋ ಸ್ಪಾಯ್ಲರ್, ಯಾವ ಕಾರ್ಗೂ ಅಲ್ಲ. ಆಗಲ್ಲ, ಥಾರ್ ಸ್ಪೆಸಿಫಿಕ್, ಒರಿಜಿನಲ್ ಫಾರ್ ಥಾರ್ಗೇನೆ ಆಗೋದು. ಅದು ಸ್ಕ್ರೋಲಿಂಗ್ ಆಗುತ್ತೆ, ಇಂಡಿಕೇಟರ್ ಹಾಕಿದ್ರು ಬರುತ್ತೆ, ರಿವರ್ಸ್ ಹಾಕ್ಬೇಕಾದ್ರೂ ಹಾಕುತ್ತೆ. ಗಾಡಿ ಆನ್ ಆದಾಗ ಕೂಡ ಒಂದು ಇಂಟಿಮೇಷನ್ ಕೊಟ್ಟು ಹೋಗುತ್ತೆ ಅಲ್ವಾ? ಹೌದು. ನೆಕ್ಸ್ಟ್ ಸರ್,
ಸರ್ ನೆಕ್ಸ್ಟು ಇಷ್ಟೆಲ್ಲ ನಾವು ಈಗ ಸದ್ಯಕ್ಕೆ ಈ ಗಾಡಿಗೆ ಫಿಟ್ ಮಾಡಿದ್ದೀವಿ. ನಾನು ಹೇಳಿದ್ನಲ್ಲ, ಇದು ಬುಟ್ಟಿ ಕೂಡ ನಾವು ಬೇರೆ ಏನೇನು ಅಪ್ಗ್ರೇಡ್ ಮಾಡ್ಬೋದು ಅಂದರೆ ಡೋರ್ಗೆ ಆಂಬಿಯೆಂಟ್ ಲೈಟ್ಸ್ ಹಾಕ್ಬೋದು, ಒರಿಜಿನಲ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದು, ಆಂಪ್ಲಿಫೈರ್ ಹಾಕ್ಬೋದು, ಡ್ಯಾಂಪಿಂಗ್ ಕೂಡ ಮಾಡ್ಬೋದು. ಅದೆಲ್ಲ ಸಿಸ್ಟಮ್ ಇದೆಯಾ ಅಲ್ಲಿ? ಹೌದು ಸರ್. ನೋಡ್ಕೊಂತ ಹೇಳ್ಕೊಂತಾನೆ ಹೇಳ್ಬೇಡಿ, ನೋಡ್ಕೊಂತ. ಸರ್ ನೀವು ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ರಲ್ಲ, ಅದು ಕೂಡ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಆನ್ ಮಾಡಿನೇ ತೋರಿಸ್ತೀನಿ. ಈಗ ಈ ಕಡೆ ನಾವು ಗ್ರಿಲ್ಸ್ ಇಟ್ಟಿದ್ದೀವಿ ನೋಡಿ, ವೈಟ್ ಕಲರ್ ಅಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಈ ನಡುವೆ ಹೊಸ ಗಾಡಿಗಳೇನಿದೆ ಮ್ಯಾಕ್ಸಿಮಮ್ ವೈಟ್ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಈ ಗ್ರಿಲ್ ಸೇಮ್ ಈಗ ಏನ್ ಆ ಗಾಡಿಗೆ ಫಿಟ್ ಮಾಡಿದೀವಿ ಅದೇ ಕಲರ್ ಅಲ್ಲಿ ಇದೆ. ಅದು ಬಿಟ್ಟು ನಿಮ್ಗೆ ಸಿಂಗಲ್ ಬ್ಲ್ಯಾಕ್ ಕಲರ್ ಕೂಡ ಇದೆ ನಮ್ಮ ಹತ್ರ. ಬರೀ ಬ್ಲ್ಯಾಕ್ ಅಷ್ಟೇ? ಹೌದು, ಬರೀ ಬ್ಲ್ಯಾಕ್ ಇದೆ. ನಮ್ಗೆ ಡ್ಯೂಯಲ್ ಕಲರ್ ಬೇಡ ಅಂತ ಅಂದ್ರೆ. ಸೊ ಮತ್ತೆ ಈ ಗ್ರಿಲ್ ಬಂದ್ಬಿಟ್ಟು ನಿಮ್ಗೆ ವಿತ್ ಲೈಟಿಂಗ್, ವಿತ್ ಲೈಟಿಂಗ್ ಇದೆ. ಹೌದು, ಸೆಂಟ್ರಲ್ಲಿ 5 ಪೀಸಸ್ ಇದೆ ನೋಡಿ. ಆ ಗ್ರಿಲ್ ಲೈಟ್ ಕೂಡ ನಿಮ್ಗೆ ಆನ್ ಆಗುತ್ತೆ. ಸೊ ಇದರಲ್ಲಿ ಕೂಡ 2 ಡಿಸೈನ್ ಇದೆ ನಮ್ಮ ಹತ್ರ. ಸೊ ನೆಕ್ಸ್ಟ್ ನೀವು ಕೂಡ ಇಲ್ಲೂ ಇದೆಯಲ್ಲ ಸರ್? ಹೌದು, ಅದು ಕೂಡ ಇದೆ. ಇಲ್ಲ, ನಮ್ಮ ಹತ್ರ ಅದು ಕೂಡ ಇದೆ. ಸೊ ಬೇರೆ ನಿಮ್ಗೆ ಪ್ರೋಮ್ಯಾನ್ ಹಿಂಜಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಪ್ರೋಮ್ಯಾನ್ದು ಹ್ಯಾಂಡ್ ಗ್ರ್ಯಾಪ್ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ನೀವು ಹೆಡ್ಲೈಟ್ ಮಾಡೆಲ್ಸು, ಹೆಡ್ಲೈಟ್ಸ್ ಹೌದು, ಡಿಫ್ರೆಂಟು. ಇದು ಮೈನಸ್, ಇದು ಬಂದ್ಬಿಟ್ಟು ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಬೇಸಿಕ್ ಮಾಡಲ್ ಇದು. ಓಕೆ. ಸೊ ನಿಮ್ಗೆ ಹೆವಿ ಮಾಡಲ್ ಅಂದ್ರೆ ಇಲ್ಲಿದೆ ಬೇಸಿಕ್, ಇದನ್ನೇ ಹಾಕ್ಬಿಟ್ಟು ಹೈ ಅನ್ಬಿಡ್ತಾರೆ, ಗೊತ್ತಾಗಲ್ಲ ಇದ್ರದ್ದು ರೇಟ್ ಏನು ಅಂತ ಇಲ್ಲ. ನಮ್ಮ ಹತ್ರ ಬಂದ್ರೆ ಇದು ನಾವು ಈ ಮಾಡಲ್ಲು ವಿತೌಟ್ ಫಿಟ್ಟಿಂಗ್ ಬೇಕಾದ್ರೆ ಬರೀ 4,000 ರೂಪಾಯಿ ಕೊಡ್ತೀನಿ ನಾನು. ಬರೀ 4,000 ರೂಪಾಯಿ ಕೊಡ್ತೀನಿ. ಸೊ ನೆಕ್ಸ್ಟು ಈ ಕಡೆ ಬಂದರೆ ನಿಮಗೆ ಇದು ಡ್ರ್ಯಾಗನ್ ಡಿಸೈನ್ ಏನಿದೆ ಇದೊಂದಿದೆ. ಮತ್ತು ಇದೊಂದು ಇದು ಸರ್ ಅದು ಕೂಡ ಭಾಳ ಚೆನ್ನಾಗಿದೆ. ಇದು ಕೂಡ ಒಂದು ಲೇಟೆಸ್ಟ್ ಮಾಡೆಲ್. ಓಕೆ. ಸೊ ವಿತ್ ಹೆಡ್ಲೈಟ್ ನೋಡ್ಬೋದು ಅವರು. ಇಲ್ಲ, 1 2 3 4 ಈಗ 4 ಡಿಸ್ಪ್ಲೇ ಇಟ್ಟಿದ್ದೀವಿ. ಇನ್ನೂ ವೆರೈಟಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸರ್ ಇದು ಒಳ್ಳೆ ಬಹಳ ನಂಬರ್ 1 ಕ್ವಾಲಿಟಿ ಅಂದರೆ ಇದೆ ಸರ್ ಅಟ್ ಪ್ರೆಸೆಂಟ್ ಇರೋದು. ಸೊ ಸೂಪರ್ ಕ್ವಾಲಿಟಿ, ಹೈ ಬ್ರೈಟ್ನೆಸ್ ಇದೆ. ಸೊ ನೆಕ್ಸ್ಟು ಟೇಲ್ ಲೈಟ್ ಹೇಳಿದ್ನಲ್ಲ, ಟೇಲ್ ಲೈಟಲ್ಲಿ ನಿಮಗೆ ನಮ್ಮ ವೆರೈಟಿ ಇದೆ. ನಮ್ಮ ಹತ್ರ 1 2 3 4 ವೆರೈಟಿ ಇದೆ. ಇದು ಕೂಡ ಎಸ್ ಸರ್, 4 ವೆರೈಟಿ ಇದೆ. ಇದು ಹೊಸದು 1 2 3 4 3D ಟೈಪ್ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನ ಬೇಕಾದ್ರೆ ಆನ್ ಮಾಡಿ ಕೂಡ ತೋರಿಸ್ತೀನಿ ನಾನು. ಸೊ ನೋಡೋಣ. ಮತ್ತೆ ರಿಫ್ಲೆಕ್ಟರ್ ಲೈಟ್ ಅಂದಲ್ಲ, ಸೊ ಇಲ್ಲಿ ವೆರೈಟೀಸ್ ಇದೆ. ಓಕೆ. ಇದು DRL ಲೈಟು. ಸ್ಕ್ರೋಲಿಂಗ್ ರೈಟ್ ಸೈಡ್ ಹೋಗೋ ರಿಫ್ಲೆಕ್ಟರ್ ಬೇಕಾ? ಹೌದು, ಅದು ಸಿಗುತ್ತೆ. ಈಗ ಸ್ಕ್ರೋಲಿಂಗ್ ಬೇಕಾ? ಅದು ಕೂಡ ಸ್ಕ್ಯಾನಿಂಗ್ ಫೀಚರ್. ಈ ಗಾಡಿಯಲ್ಲಿ ಹಾಕಿದೀವಲ್ಲ ಆ ಥರ ಇದು. ಓಕೆ. ಸೇಮ್ ಆ ಡಿಸೈನು ಇಷ್ಟೆಲ್ಲ ಇದೆ. ಮತ್ತೆ ಬೇರೆ ಸರ್ ಇದೇನು? ಇದು DRL ಸರ್, ಮುಂದೆ DRL. ಈಗ ಮುಂದೆ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದೇ DRL ಅದು. ಓಕೆ. ಸೊ ಮತ್ತೆ ಆಂಬಿಯೆಂಟ್ ಲೈಟ್ ಅಂತ ಹೇಳಿದ್ನಲ್ಲ ಸರ್ ನಾನು, ಇದು ಥಾರ್ ಸ್ಪೆಸಿಫಿಕ್. ಇದು ಓಕೆ. ಥಾರ್ಗೆ ಅಂತಾನೆ ಒಳಗಡೆ ಲೈಟಿಂಗ್ಸ್ ಥಾರ್ ಅಂತ ಹೆಸರೆಲ್ಲ ಬರ್ದಿರುತ್ತೆ ನೋಡಿ. ಏನೆಲ್ಲ ಮಾಡಿಫಿಕೇಶನ್ ಮಾಡಿಸ್ಬೋದು ಒಂದು ಕಾರ್ನ. ಸೊ ಯೂಶುವಲ್ ಆಗಿ ತಾರ್ ತಾಣದೇ ಒಂದು ಶೋಕಿ. ಹೌದು ಒಂಥರ ಸರ್, ಬರೀ ತಾರ್ ತಕೋಬಿಟ್ರು ಈ ತರ ಮಾಡಿಫಿಕೇಶನ್ ಮಾಡ್ಲಿಲ್ಲ ಅಂದ್ರೆ ಮಾಡಿಫಿಕೇಶನ್ ಆಗಿರೋ ಗಾಡಿಗೂ ವಿತೌಟ್ ಮಾಡಿಫಿಕೇಶನ್ ಗಾಡಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ, ಆ ಥರ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಥಾರ್ ಅಂತ ಹೆಸರು ಕೂಡ ಬರ್ದಿರುತ್ತೆ. ಥಾರ್ ಅಂತ. ಹೌದು. ಇದು ನಿಮಗೆ ಡೋರ್ ಪ್ಯಾಡಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ನೋಡ್ಬಿಡೋಣ, ಓಪನ್ ಮಾಡಿ. ಡೋರ್ ಪ್ಯಾಡಲ್ ಹಾಕೋದಕ್ಕ ಇದು? ಹೌದು ಸರ್. ಇದು ಲೈಟ್ ಆನ್ ಆಗುತ್ತೆ? ಆನ್ ಆಗುತ್ತೆ, 100% ಆನ್ ಆಗುತ್ತೆ. ಇಲ್ಲೆಲ್ಲ ಡಾಟ್ಸ್ ಎಲ್ಲ ಬರುತ್ತೆ, ಬಹಳ ಚೆನ್ನಾಗಿರುತ್ತೆ. ಸೂಪರ್ ಆಗಿ ಕಾಣುತ್ತೆ. ಸೂಪರ್ ಆಗಿರುತ್ತೆ ಸರ್. ಇದರಲ್ಲಿ ಎಲ್ಲ ಫುಲ್ ಮುಂದೆ ಡ್ರೈವಿಂಗ್ ಸೀಟ್ ಎಲ್ಲ ಫಿಲ್ ಆಗುತ್ತೆ. ಹೌದು, LED ಲೈಟ್ಸ್. ಎಸ್ ಸರ್. ನೆಕ್ಸ್ಟ್ ನೋಡ್ಬೋದು ಪ್ರೊಜೆಕ್ಟರ್ ಅಲ್ಲಿ ಸರ್, ಇದೊಂದು ಹೊಸ ಬ್ರ್ಯಾಂಡ್ ನಮ್ದು ಗ್ಲೈಡರ್ ಅಂತ ಬಂದಿದೆ. ಇದರಲ್ಲಿ ರೆಡ್ ಡೆವಿಲ್ ಐ ಅಂತ ಹೇಳ್ತೀವಿ. ಈ ಪ್ರೊಜೆಕ್ಟರ್ ಆನ್ ಆದ ತಕ್ಷಣ ನಿಮ್ಗೆ ರೆಡ್ ಬರುತ್ತೆ, ಕೆಂಪು ಕಣ್ಣು ಬರ್ತದಲ್ಲ, ಆ ತರ ಇದು ಹೆಸರು ಅದಕ್ಕೆ ಕೊಟ್ಟಿದ್ದೀವಿ. ಆ ತರ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 18 months ಗ್ಯಾರಂಟಿ ಜೊತೆ, 18 ತಿಂಗಳು, 1.5 ವರ್ಷ ಗ್ಯಾರಂಟಿ ಜೊತೆ ಈ ಪ್ರೊಜೆಕ್ಟರ್ ಲೈಟ್ನ ನಾನು ನಿಮಗೆ ಫಾಗ್ ಲೈಟಿಗೆ ಹಾಕ್ಕೊಡ್ತೀನಿ. ಓಕೆ. ಸೊ ಇದರಲ್ಲಿ ಸಿಂಗಲ್ ಕಲರ್ ಇದೆ ಮತ್ತೆ 3 ಕಲರ್ ಕೂಡ ಇದೆ. ಎಷ್ಟು ಬೇಕಾದರೂ ವೆರೈಟಿ ನೋಡ್ಬೋದು ಆಪ್ಷನ್ ಆಗಿ ನೋಡ್ಬೋದು. ಮತ್ತೆ ಬೇರೆ ಸರ್, ಇದು ಕೂಡ 3 ಕಲರ್ ಪ್ರೊಜೆಕ್ಟರ್ ಲೈಟು ಮಾರ್ಕೆಟಲ್ಲೆಲ್ಲ ಇದೇ ಇರೋದು. ಆದರೆ ಇದಕ್ಕೆ ವಾರಂಟಿ ಗ್ಯಾರಂಟಿ ಏನೂ ಇರಲ್ಲ. ಈ ಮಾರ್ಕೆಟಲ್ಲಿ ಇರುವಂಥ ಪ್ರಾಡಕ್ಟ್ ನೀವು ನೋಡ್ಬೋದು. ಇದಕ್ಕೆ ಎಲ್ಲೂ ನಿಮಗೆ ವಾರಂಟಿ ಗ್ಯಾರಂಟಿ ಯಾರೂ ಕೊಡಲ್ಲ ಸರ್, ನಾನು ಕೊಡಲ್ಲ. ಇದು ಪವರ್ ಕೂಡ ಕಡಿಮೆ ಇರುತ್ತೆ. ನಮ್ಮದು ಈ ಪ್ರಾಡಕ್ಟ್ ಏನಿದೆ ಗ್ಲೈಡರ್, 18 months ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಪವರ್ ಕೂಡ ಅಷ್ಟೇ ಇದೆ, ಆ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನಮಗೆ ಅಷ್ಟು ಕಾನ್ಫಿಡೆಂಟ್ ಇರೋದ್ರಿಂದಾನೆ ವಾರಂಟಿ ಅಲ್ಲ ಗ್ಯಾರಂಟಿ ರಿಪ್ಲೇಸ್ಮೆಂಟ್, ಪೀಸ್ ಟು ಪೀಸ್ ಹೊಸ ಪೀಸ್ ಕೊಡ್ತೀವಿ. ಬಟ್ ಲೆನ್ಸ್ ಡ್ಯಾಮೇಜ್ ಆಗಿರಬಾರ್ದು. ಲೆನ್ಸ್ ಹೊಡೆದೋಯ್ತು,
ಗ್ಲಾಸ್ ಅದು ಗ್ಲಾಸ್ಗೆ ವಾರಂಟಿ ಬರಲ್ಲ. ನಮ್ಮ ಬಲ್ಪ್ ಹೋಯ್ತಾ 100% ರಿಪ್ಲೇಸ್ ಮಾಡ್ಕೊಡ್ತೀವಿ. ಹಾಕಿರೋ ಬ್ಲೂಟೂತ್ಗೂ ಫಿಸಿಕಲಿ ಡ್ಯಾಮೇಜ್ ಆದರೆ ರಿಟರ್ನ್ ಇರಲ್ಲ. ಕಿವಿಗೆ ಆಗ್ತಾಯಿಲ್ಲ ಹೆಡ್ಫೋನು, ಅದಕ್ಕೂ ಕೂಡ ಫಿಸಿಕಲಿ ಡ್ಯಾಮೇಜ್ ಆದರೆ ಯಾರು ಕ್ಲೈಮ್ ಆಗಲ್ಲ. ಒಂದು ಮಾತು ಹೇಳ್ಬಿಡ್ಬೇಕಲ್ಲ ಅಲ್ವಾ? ಹೌದು, ಕರೆಕ್ಟ್. ಅದೇ ಕನ್ಫ್ಯೂಷನ್ ಇರಬಾರ್ದು. ನೀವು ರಿಪ್ಲೇಸ್ ಮಾಡ್ಕೊಡ್ತೀವಿ ಅಂದ್ರೆ ಅಂತ ಹೊಡ್ಕೊ ಬಂದು ಕೊಟ್ರೆ ನಾನು ಎಲ್ಲಿಂದ ಕೊಡೋಣ? ಅಲ್ಲ, ಹೇಳ್ಬೇಕಲ್ಲ, ಇದನ್ನ ಎಕ್ಸಾಂಪಲ್ ಕೊಟ್ಟು ಅವಾಗ ಅರ್ಥ ಆಗುತ್ತೆ. ಹೌದು ಸರ್. ಬೇರೆ ಸರ್ ನೆಕ್ಸ್ಟು ಬೇರೆ ನಮ್ಮ ಜನರಲ್ ಪ್ರಾಡಕ್ಟ್ಸು ಏನಿದೆ ಅದನ್ನೆಲ್ಲ ತೋರ್ಸೋಣ. ಈಗೇನಿದು AC ವೆಂಟ್ಸ್ ಹಾಕಿದ್ದೀವಿ, ಆ ಪ್ರಾಡಕ್ಟ್ ಇದು. AC ವೆಂಟ್ಸ್ ಇದೇನಾ? ಹೌದು ಸರ್. ಓಕೆ ಓಕೆ, ನೋಡಿ ಸ್ನೇಹಿತರೆ ಎಷ್ಟು ಸೇಫಾಗಿ ಬರುತ್ತೆ. ಸೂಪರ್ ಸರ್, ಇದು ಕ್ವಾಲಿಟಿ. ಸರ್ AC ಇದನ್ನ ಹಾಕೋದ್ರಿಂದ ಆ ಒರಿಜಿನಲ್ ಬರ್ತಕ್ಕಂಥ ಕ್ವಾಲಿಟಿ ಹೆಂಗೆ ಕೆಟ್ಟೋಗಲ್ಲ? ಏನೂ ಆಗಲ್ಲ ಸರ್. ಅದರಲ್ಲಿ ಕಮ್ಮಿ ಬರೋದು, ಆ ಕಡೆ ಈ ಕಡೆ ಚಾನ್ಸೇ ಇಲ್ಲ. ಅದರಲ್ಲಿ ಹೆಂಗಿದೆ, ಓನ್ಲಿ ಫಾರ್ ಕಾರ್ಗೆ ಅಷ್ಟೇನಾ? ಓನ್ಲಿ ಥಾರ್ಗೆ. ಓಕೆ, ಯಾವ ಗಾಡಿಗೂ ಹಾಕಕ್ಕಾಗಲ್ಲ, ಆಗಲ್ಲ, ಚಾನ್ಸೇ ಇಲ್ಲ. ಓಕೆ, ಅದು ಹೊಸ ಥಾರ್ಗೆನೆ. ಒಂದ್ಸರಿ ಹಳೆ ಥಾರ್ ಇದ್ರೂ ಆಗಲ್ಲ. ಸ್ನೇಹಿತರೆ ಇದು AC ವೆಂಟ್ಸ್ ಆಲ್ರೆಡಿ ಹೇಳಿದೆ, ಇವನ್ನ ಎಲ್ಲಿ ಫಿಟ್ ಮಾಡ್ತಾರಂತ ಕೂಡ ತೋರಿಸ್ತೀನಿ ಬನ್ನಿ ಇನ್ನೊಂದ್ಸರಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೂ ನಾನು ಇನ್ ಡೆಪ್ತಾಗಿ ತೋರಿಸೋಣ ಅನ್ನೋದು ನನ್ನ ಉದ್ದೇಶ. ನೋಡಿ ಈ ಸೈಡಲ್ಲಿ ಆಗಲೇ ಲೈಟ್ ನೋಡಿದ್ರಲ್ಲ, ಈ ಸೈಡಲ್ಲಿ ಫಿಟ್ ಮಾಡ್ತಾರೆ ಇದನ್ನು. ಸೊ 3 ಕಡೆ. ಸೊ ಆ ಥರ ಇದು ಸರ್. ಬೇರೆ ಬೇರೆ ಸರ್ ಬೇರೆ ಈಗ ನಮ್ಮ ರೆಗ್ಯುಲರ್ ಪ್ರಾಡಕ್ಟ್ಸು ಆಂಡ್ರಾಯ್ಡ್ ಪ್ಲೇಯರ್ಸ್ ಅಲ್ಲಿ ಒಂದೆರಡು ಕಾಂಬೋ ಕೊಡೋಣ, LED ಬಲ್ಬ್ಸ್ ಕೊಡೋಣ. ಸೊ ಒಂದು ಸಿಂಪಲ್ ಆಗಿ ಶಾರ್ಟ್ ಆಗಿ ಹೊಸ ಶಾಪ್ ಅಲ್ಲ, ನಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲ ಒಂದ್ಸತಿ ತೋರಿಸ್ಬಿಡೋಣ. ತೋರಿಸೋಣ? ಎಸ್ ಸರ್. ಓಕೆ ಸರ್. ಎಸ್ ಸರ್. ಸರ್ ನಾನು 49 ಕಾಂಬೋ ಅಂತ ಹೇಳಿದ್ನಲ್ಲ, 49,000ಗೆ ಕಂಪ್ಲೀಟ್ ಅಪ್ಗ್ರೇಡೇಷನ್ ಆಫ್ ಕಂಪ್ಲೀಟ್ ಮಾಡಿಫಿಕೇಶನ್ ಆಫ್ ಥಾರ್. ಅದರಲ್ಲಿ ಟೋಟಲ್ ಆಗಿ 10 ಐಟಮ್ಸ್ ಕೊಡ್ತೀನಿ ನಾನು. 49,000ಕ್ಕೆ 10 ಐಟಮ್ ಕೊಡ್ತೀನಿ. 10 ಐಟಮ್. ಮಾರ್ಕೆಟಲ್ಲಿ ಎಷ್ಟಾಗ್ಬೋದು ಸರ್? ಕಡಿಮೆ ಅಂದ್ರೂ 65,000 ಆಗ್ಬೋದು. ಹೌದಾ? ತೋರಿಸಿ ಮತ್ತೆ. 49 ಫಿಟ್ಟಿಂಗ್ ಚಾರ್ಜಸ್ ಏನೂ ಇಲ್ಲ, ₹1 ಇಲ್ಲ, ಏನೂ ಇಲ್ಲ. ಪಾರ್ಕಿಂಗ್ ಚಾರ್ಜಸ್ ಇಲ್ಲ, ಏನೂ ಇಲ್ಲ ಸರ್. ಏನದ 10 ಐಟಮು? ಸರ್ ಒಂದು ಆರ್ಮ್ ರೆಸ್ಟ್, ಅದು ಆರ್ಡಿನರಿ ಆರ್ಮ್ ರೆಸ್ಟ್ ಅಲ್ಲ, ಇದು 3 ಸ್ಟೆಪ್ ಆರ್ಮ್ ರೆಸ್ಟ್ ಅಂತ ಹೇಳ್ತೀವಿ. ವಿತ್ ನಿಮ್ಗೆ ಚಾರ್ಜರು, USB ಪಾಯಿಂಟ್, ನಾರ್ಮಲ್ 100%. ಇಲ್ಲೆರಡು. ಹೌದು, ಇದು ಆರ್ಡಿನರಿ ಆರ್ಮ್ ರೆಸ್ಟ್ ಅಲ್ಲ ಸರ್. ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ತರ ಕ್ವಾಲಿಟಿ ಆರ್ಮ್ ರೆಸ್ಟ್ ಬಹಳ ಕಡಿಮೆ. ಆರ್ಮ್ ರೆಸ್ಟ್ ಆಯ್ತು, ಒಂದು ಸ್ಟೇರಿಂಗ್ ಕವರ್ ಆಯ್ತು, ಇಂಪೋರ್ಟೆಡ್ ಲೆದರ್ ಸ್ಟೇರಿಂಗ್ ಕವರ್ ಆಯ್ತು, ಟೇಲ್ ಲೈಟು ಲೇಟೆಸ್ಟ್ ಮಾಡಲ್ ವಿತ್ ಮ್ಯಾಟ್ರಿಕ್ಸ್ ಡಿಸೈನು, ಹೆಡ್ ಲೈಟು, ಹಿಂದೆಗಡೆ ರಿಫ್ಲೆಕ್ಟರ್ ಲೈಟು, ಮುಂದೆಗಡೆ ಫಾಗ್ ಲೈಟ್ ಪ್ರೊಜೆಕ್ಟರ್ ವಿತ್ 3 ಕಲರ್ ವಿತ್ 18 months ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಜೊತೆ. ಓಕೆ. ಮತ್ತೆ ಲೈಫ್ ಲಾಂಗ್ ಮ್ಯಾಟು, GFX ಬ್ರ್ಯಾಂಡ್ದು ಲೈಫ್ ಲಾಂಗ್ ಮ್ಯಾಟು, ಲೈಫ್ ಲಾಂಗ್ ವಾರಂಟಿ. ನೆಕ್ಸ್ಟ್ ಸೈಡ್ ಇಂಜಸ್, ಸ್ಟೆಪ್ ಇಂಜಸ್ ಅಂತಾನು ಹೇಳ್ತೀವಿ. ಮತ್ತೆ ಗ್ರಿಲ್ಲು, ಸಿಂಗಲ್ ಕಲರ್ ಬೇಕಾದ್ರೂ ಕೊಡ್ತೀನಿ, ಡ್ಯೂಯಲ್ ಟೋನ್ ಬೇಕಾದ್ರೂ ಕೊಡ್ತೀನಿ. ಮುಂದೆಗಡೆ DRLs. ಟೋಟಲ್ 10 ಐಟಮ್ ಸರ್, ಜಸ್ಟ್ ಫಾರ್ 49,000. 49,000ಕ್ಕೆ ಇಷ್ಟು ಐಟಮ್ ಕೊಡ್ತೀರಾ ಅಲ್ವಾ? ಹೌದು. ಇದಾದ್ಮೇಲೆ ಇನ್ನೊಂದು ಕಾಂಬೋ ಇದೆ, ಆ ಕಾಂಬೋನು ಕೂಡ ನಾನು ತೋರಿಸ್ತೀನಿ ಸರ್. ನೋಡಿ, ಇದು ಬಿಟ್ಟು ಇನ್ನೊಂದು ಕಾಂಬೋ ಕೊಡ್ತಾ ಇದ್ದೀನಿ, ಯಾವ್ದು ಬೇಕಾದ್ರೂ ತಗೋಬಹುದು. ಇದು 49,000. ನೆಕ್ಸ್ಟ್ ಕಾಂಬೋ 99,000. 99,000. ಹೌದು, 1 ಲಕ್ಷನೂ ಇಲ್ಲ, 99,000 ಮಾತ್ರ. ಸರಿ ಸರ್, ಆಯ್ತು. ಇದನ್ನ ತೆಗೆದು ಬಿಡಿ, ಬೇರೆ ಯಾವ್ದು ತಂದಿಟ್ಬಿಡಿ. ಇದರಲ್ಲೇ ಪ್ರಾಡಕ್ಟ್ಸ್ ಆಡ್ ಆಗುತ್ತೆ. ಹೌದಾ? ಮಾಡಿ ಮತ್ತೆ. ಇದಂತೂ ಇದ್ದೇ ಇರುತ್ತೆ, ಬೇರೆ ಅಡಿಷನಲ್ ಸರಿ ಏನೇನು ಹಾಕ್ತೀವಿ ಅಂತ ನಾನು ತೋರಿಸ್ತೀನಿ. ಓಕೆ ಸರ್, ಕಾಂಬೋ 99,000 ಕಾಂಬೋನಲ್ಲಿ ಅಡಿಷನಲ್ಲು AC ವೆಂಟ್ಸ್, ಲೈಟಿಂಗು, ಆಂಬಿಯಂಟ್ ಲೈಟಿಂಗ್, AC ವೆಂಟ್ದು ಮತ್ತೆ ಕಂಪ್ಲೀಟ್ ಓಪನ್ ಮಾಡ್ಬೋದಾ ಸರ್? ಹೌದು. ಓಕೆ, ಇಲ್ಲಿ ಇದೇನಾ? ಹೌದು ಸರ್. ಓಕೆ, ಈ AC ವೆಂಟ್ಸ್ ಆಯ್ತು. ಆಮೇಲೆ ಇದು ಡೋರ್ ಆಂಬಿಯಂಟ್ ಲೈಟ್ಸ್, ಆಂಬಿಯಂಟ್ ಲೈಟ್ ವಿತ್ ಥಾರ್ ಲೋಗೋ, ಥಾರ್ ಬರ್ದಿರುವಂತಹ ಕಾರ್ಡಿ ಬ್ರ್ಯಾಂಡ್. ಹೌದು, 100% ಒಳ್ಳೆ ಕ್ವಾಲಿಟಿ ಇದು ಸರ್. ಆರ್ಡಿನರಿ ಪ್ರಾಡಕ್ಟ್ ಯಾವುದು ಯೂಸ್ ಮಾಡಲ್ಲ ಸರ್ ನಾವು. ಓಕೆ ಓಕೆ. ಪ್ಲಸ್ ಸ್ಪಾಯ್ಲರ್ ಲೈಟ್ಸು, ಗ್ರಿಲ್ ಲೈಟು, ನಾವು ಆಗ್ಲೇ ವಿಡಿಯೋ ತೋರಿಸಿದ್ದೀವಿ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ. ಗ್ರಿಲ್ ಅಲ್ಲಿ ಲೈಟು, ಓಕೆ, 4 ಪೀಸ್ ಬರುತ್ತೆ ಗ್ರಿಲ್ ಲೈಟು. ಓಕೆ. ಮತ್ತೆ ಇಂಜಿನ್ ಗಾರ್ಡ್, ರೇಡಿಯೇಟರ್ ಗಾರ್ಡ್, ಹೆವಿ ಕ್ವಾಲಿಟಿ. ಓಕೆ. ನೆಕ್ಸ್ಟ್ ಸೀಟ್ ಕವರ್. ಎಸ್ ಸರ್, ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ ವಿತ್ 3 years ವಾರಂಟಿ. 3 years ವಾರಂಟಿ. ಸೊ ಎಲ್ಲ ಸೇರಿ ಕಂಪ್ಲೀಟ್ 99,000 ಕಾಂಬೋ ಸರ್. 99,000ಕ್ಕೆ ಇಷ್ಟು. ಹೌದು ಸರ್. ಅಲ್ವಾ? ಎಸ್ ಸರ್, ವಿತ್ ಫಿಟ್ಟಿಂಗ್, ವಿತ್ ಇನ್ಸ್ಟಾಲೇಷನ್ ಚಾರ್ಜಸ್, ನೋ ಎನಿ ಎಕ್ಸ್ಟ್ರಾ ಚಾರ್ಜಸ್ ಸರ್. ನೆಟ್ ಪ್ರೈಸಿಂಗ್. ಈಗ ಏನು ಕೊಡ್ತೀರಿ ಇಷ್ಟು ಕೊಡಿ, ನಿಮ್ಮ ಗಾಡಿಗೆ ಇನ್ಸ್ಟಾಲೇಷನ್ ಮಾಡಿ ರೆಡಿ ಇಟ್ಟಿರ್ತಾರೆ, ಎಕ್ಸ್ಟ್ರಾ ₹1 ಕೊಡಂಗಿಲ್ಲ. ಹೌದು ಸರ್. ಎಷ್ಟು ದಿನ ಟೈಮ್ ತೊಗೊಂತೀರಿ ಇಷ್ಟೆಲ್ಲ ಫಿಟ್? ಸರ್ ಒಂದೇ ದಿವಸ, ಒನ್ ಡೇ. ಬೆಳಿಗ್ಗೆ ಬಂದರೆ ಸಾಯಂಕಾಲ ಗಂಟ, ಮಧ್ಯಾಹ್ನ ಬಂದರೆ ಸಾಯಂಕಾಲ ಗಂಟ, ಸಾಯಂಕಾಲನೇ 4 ಗಂಟೆ 3 ಗಂಟೆ ಬಂದರೂ ಮಾಡ್ತೀವಿ ಸರ್. ಸೇಮ್ ಡೇ ಮಾಡ್ತೀವಿ. 3 o'clock ಒಳಗಡೆ ಯಾರ್ಯಾರೆಲ್ಲ ಬರ್ತೀರೋ ಅವ್ರಿಗೆಲ್ಲ ಸೇಮ್ ಡೇ ಮಾಡಿ ಕೊಡ್ತೀರಾ? ಹೌದು ಅಲ್ವಾ? 100%. ಓಕೆ. ಯಾಕಂದರೆ ಸೀಟ್ ಕವರ್ಗೆ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ. ಓಕೆ, ಸರಿ ಸರ್. ಇನ್ನೇನಾದರೂ ಉಳಿಸಿದೆಯಾ ನಿಮ್ಮ ಕಾರ್ ಆರ್ಟ್ ಸ್ಪಾಟ್ ಬಗ್ಗೆ ಹೇಳೋದು?
ತಾರ್ ಮಾಡಿಫೈ ಆಯ್ತು, ಆಕ್ಸೆಸರೀಸ್ ಬಗ್ಗೆ ಆಯ್ತು, ಈಗ ಕೋಂಬೋ ಆಯ್ತು, ಓಕೆನಾ? ಮತ್ತೆ ಇನ್ನೊಂದು ಪೆಂಡಿಂಗ್ ಆಗ್ಲೇ ಹೇಳಿದ್ರೆ ಮ್ಯೂಸಿಕ್ ಸಿಸ್ಟಮ್ ಅಂತ. ಯಾವ್ದದು ಸರ್? ಥಾರ್ದು ನಾನು ನಿಮ್ಗೆ ಹೇಳಿದ್ದೆ, ಇನ್ನೊಂದು ಕಾಂಬೋ ಮಾಡ್ಬಿಡಿ ಅಂದ್ರೆ ಮಾಡ್ಬಿಡ್ತೀನಿ ನಾನು ಇದಕ್ಕೂ ಸೇರಿ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಸಿಸ್ಟಮ್ ಇದೆ ಥಾರ್ಗೆ. ಹೌದು, ಥಾರ್ ಸ್ಪೆಸಿಫಿಕ್ ಇದು. ಓಕೆ, ಒರಿಜಿನಲ್ ಥಾರ್ ಫಿಟ್ಮೆಂಟು, 2GB RAM, 32GB ಮೆಮೊರಿ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, 360 ಡಿಗ್ರಿ ಕ್ಯಾಮ್ರಾ ಸಪೋರ್ಟ್ ಕೂಡ ಬರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಯಾರೆಲ್ಲ ತಾರ್ಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೋಬೇಕು, ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಕೋಬೇಕು ಅಂತಕ್ಕಂಥವ್ರಿಗೆ ತಾರ್ಗೆ ಸ್ಪೆಸಿಫಿಕ್ ಆಗಿ ಡೆಡಿಕೇಟೆಡ್ ಆಗಿ ಅದಕ್ಕೋಸ್ಕರ ಒಂದು ಆಂಡ್ರಾಯ್ಡ್ ಸಿಸ್ಟಮ್ 2GB 32GB ಅಲ್ವಾ ಸರ್? ಓನ್ಲಿ ಆಂಡ್ರಾಯ್ಡ್ ಸಿಸ್ಟಮ್. ಎಸ್ ಸರ್, ಅಲ್ವಾ? ಫುಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್. ಸೊ ಇದ್ರ ಜೊತೆ ಸಪೋಸ್ ಅವ್ರು ಕಾಂಬೋ ಥರ ಮಾಡ್ಕೊಡಿ ಅಂದರೆ ನಾನು ಇನ್ನೊಂದು 4 ಐಟಮ್ ಆ್ಯಡ್ ಮಾಡಿ, ಒಂದು ಮ್ಯೂಸಿಕ್ ಸಿಸ್ಟಮ್, ಒಂದು 4 ಚಾನಲ್ ಆಂಪ್ಲಿಫೈರ್ ಸೋನಿ, ಸಬ್ವೂಫರ್ ಸೋನಿ, ಕಂಪ್ಲೀಟ್ ವೈರಿಂಗ್ ಕಿಟ್ ಆ್ಯಂಡ್ ಹೆಡ್ಲೈಟಿಗೆ ಒಂದು LED ಬಲ್ಬ್ ಹಾಕ್ಕೊಡ್ತೀನಿ. ಇದಕ್ಕೇನು ರೇಟ್ ಆಗುತ್ತೆ? ಹೈ ಪವರ್ ಆ ಕಾಂಬೋ 149. ಬರೀ ಸಿಸ್ಟಮ್ ಬೇಕು ಅಂತ ಅಂದರೆ ಈ ಕ್ವಾಲಿಟಿ ನೋಡಿ ಸರ್, ನೋಡೋದಕ್ಕೆ ನಿಮಗೆ ಸಿಮಿಲರ್ ಇರ್ಬೋದು, ಬಟ್ ಸೇಮ್ ಇರಲ್ಲ. ಕ್ವಾಲಿಟಿ ಬಹಳ ವ್ಯತ್ಯಾಸ ಇರುತ್ತೆ. ಒಳಗಡೆ ಇರುವಂತಹ ಕಾಂಪೋನೆಂಟ್ಸ್ ಬೇರೆ ಬೇರೆ ಇರುತ್ತೆ. ಪ್ರೊಸೆಸರ್ ಆಗ್ಬೋದು, ನಿಮ್ಮ ಡಿಸ್ಪ್ಲೇ ಕ್ವಾಲಿಟಿ ಆಗ್ಬೋದು, ಲೈಫ್ ಆಗ್ಬೋದು. 100% 1 year ರಿಪ್ಲೇಸ್ಮೆಂಟ್ ವಾರಂಟಿ ಜೊತೆ ನಾನು ಕೊಡ್ತೀನಿ. ಬರೀ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬೇಕು ಅಂತ ಅಂದ್ರೆ 22,000 ಕೊಡ್ತೀನಿ. 22,000 ವಿತ್ ಫಿಟ್ಟಿಂಗ್ ಅಲ್ವಾ? ಎಸ್ ಸರ್. ಇದ್ರ ಜೊತೆ ಕಾಂಬೋ ಎಷ್ಟು ಹೇಳಿದ್ರೆ? ಕಾಂಬೋ ಸರ್ 149, 1,49,000. ಇದರೆಲ್ಲ ಜೊತೆ ಒಂದು ಮ್ಯೂಸಿಕ್ ಸಿಸ್ಟಮ್, ಒಂದು ಸೋನಿ 4 ಚಾನಲ್, ಕಂಪನಿ ಬ್ಯೂಲ್ಟ್ ಸಬ್ವೂಫರ್, ಕಂಪನಿ ಅವರೇ ಮಾಡಿರುವಂತಹ ವಿತ್ ಬಾಕ್ಸ್ ಸಮೇತ ಸಬ್ವೂಫರ್, ಒಂದು ವೈರಿಂಗ್ ಕಿಟ್ಟು, ಮತ್ತು ಹೆಡ್ಲೈಟಿಗೆ ಒಂದು LED ಬಲ್ಪ್. ಓಕೆ, ಈಗ ಆಲ್ರೆಡಿ ಹೆಡ್ಲೈಟ್ ಕಾಂಬೋನಲ್ಲಿ ಬರುತ್ತೆ. ಸಪೋಸ್ ಹೆಡ್ಲೈಟ್ ಬೇಡ ಅಂತ ಅಂದರೆ LED ಬಲ್ಬ್ ಕೂಡ ಹಾಕ್ಕೊಡ್ತೀನಿ ನಾನು. ಹೈ ಪವರು 300 ವ್ಯಾಟ್ಸ್ ವಿತ್ 3 years ಗ್ಯಾರಂಟಿ ಬಲ್ಬ್ ಕೊಡ್ತೀನಿ. ಆಲ್ಮೋಸ್ಟ್ ಮುಗಿತೆ ಸರ್? ಎಸ್ ಸರ್. ಆಯ್ತಾ? ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೊತ್ತು ಈ ವಿಡಿಯೋ ಪೇಷನ್ಸ್ ಇಟ್ಟು ನೋಡಿದ್ರಿ. ನೋಡಿ, ಕಾಂಬೋ ಬೇಕಾ ಕಾಂಬೋ ತೊಗೊಳ್ಳಿ, ಕಾರ್ ಮಾಡಿಫೈ ಮಾಡಬೇಕಾ, ತಾರ್ ಯಾವ ಥರ ಬೇಕು ಇಲ್ಲಿಗೆ ಬಂದು ಪರ್ಟಿಕ್ಯುಲರ್ಲಿ ಅದನ್ನೇ ಮಾಡ್ತಾರೆ. ಬೇರೆ ಆಕ್ಸೆಸರೀಸ್ ಬೇಕಾ ಎಲ್ಲ ನೋಡಿ, ಎಲ್ಲ ಥರ ಸಿಗುತ್ತೆ. LED ಲೈಟಿಂದ ಹಿಡಿದು ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ಹಿಡಿದು ಮ್ಯೂಸಿಕ್ ಸಿಸ್ಟಮಿಂದ ಹಿಡಿದು ಒಂದು ಪರ್ಫ್ಯೂಮಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಸಿಂಗಲ್ ಬೇಕಾ ಅದು ಕೂಡ ಸಿಗುತ್ತೆ. ನೋಡಿ, ಒಂದು ವೀಲ್ ಕ್ಯಾಪ್ ಬಲೆರೋಯಿಂದ ಹಿಡಿದು ಪ್ರತಿಯೊಂದು ಐಟಮು ನಿಮಗೆ ಕಾರ್ ಆರ್ಟ್ ಸ್ಪಾಟಲ್ಲಿ ಸಿಗುತ್ತೆ. ಶಾಂತಿನಗರ ಬಸ್ ಸ್ಟಾಪ್ ಆಪೋಸಿಟೇ ಇದೆ ಕಾರ್ ಆರ್ಟ್ ಸ್ಪಾಟು. ಯಾರು ಬೇಕಾದರೂ ಡೈರೆಕ್ಟಾಗಿ ಬರ್ಬೋದು. ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ವಿಚಾರಿಸಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮುಗಿಸೋಣ ವಿಡಿಯೋ? ಸರ್, ಏನು ತಿಳ್ಕೊಬೇಡಿ, ಅಪಾಯಿಂಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ ಸರ್. ವಿ ಆರ್ ಆಲ್ವೇಸ್ ರೆಡಿ. ಆ ಥರನಾ? ಹೌದು ಸರ್. ಅಷ್ಟು ಫ್ಲೆಕ್ಸಿಬಲ್ ಇದ್ರೆ ಓಕೆ, ನೋ ಪ್ರಾಬ್ಲಮ್. ನಮ್ಮ ಹತ್ರ ಹುಡುಗರು ಇದ್ದಾರೆ, ಎಷ್ಟು ಬೇಕು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಬೇಗ ಕೆಲಸ ಮಾಡ್ಕೊಡ್ತೀವಿ. 10 ಗಾಡಿ ಬಂದರೂ ಪರವಾಗಿಲ್ಲ ಮಾಡ್ತೀವಿ ಸರ್. ಐಟಮ್ ಇದೆ, ಕೆಲಸದವರು ಇದ್ದಾರೆ. ಸರಿ ಸರ್, ನಾವು ಇದ್ದೀವಿ. ಆ ಪವರು, ಆ ದಮ್ಮು, ಆ ಸ್ಪೀಡು ಇದ್ರೆ ಖುಷಿ ಇದೆ ಸರ್. ಅಲ್ವಾ? ಎಸ್ ಸರ್. ನೋಡಿ, ತಾರ್ನ ಮಾಡಿಫೈ ಮಾಡಿಸಿದಾರಲ್ಲ, ಈ ತಾರ್ನ ಓನರ್ ಆಗಿರ್ತಕ್ಕಂಥ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿಗೆ ಹೇಗೆ ಬಂದರು, ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಇವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಈ ತಾರ್ ನಿಮ್ಮದೇ ಅಲ್ವಾ? ಹೌದು ಸರ್. ಇಲ್ಲಿಗೆ ಹೇಗೆ ಬಂದ್ರಿ, ಯಾವ ಥರ, ಏನು ಇಲ್ಲಿಗೆ ಬರಬೇಕಂತ ಏನಕ್ಕೆ ಅನ್ನಿಸ್ತು? ನಾನು ರೆಗ್ಯುಲರಾಗಿ ಕಾರ್ಸ್ ಆಕ್ಸೆಸರೀಸ್ ಹಾಕ್ಸೋದು ಇಲ್ಲೇನೆ. ಓಕೆ. ನಂದು ಹಳೆ ಗಾಡಿನೂ ಇಲ್ಲೇ ಮಾಡಿಸಿದ್ದೀನಿ. ನಂದು ಫೋರ್ಡ್ ಐಕಾನು, ಬಲಿನೋ, ಸಫಾರಿ, ಅದಾದಮೇಲೆ ಈಗ ತಾರು, ಪ್ರತಿಯೊಂದೂ ನಾನು ಇವ್ರ ಅಂಗಡಿಯಲ್ಲೇ ಮಾಡಿಸೋದು. ಸುಮಾರು ನಾನು 10-12 ವರ್ಷದಿಂದ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಇವತ್ತುವರೆಗೂ ನಾನು ಇಲ್ಲಿ ಆಗಿರೋ ಕೆಲಸ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಹೇಳೋ ಪ್ರಕಾರ 10 ವರ್ಷದಿಂದ ಹಾಕ್ಸಿದ್ರೆ ಅಂದರೆ ನೀವು ಹಳೆ ಚಿಕ್ಕ ಗಾಡಿಯಿಂದನೂ ತಾರ್ವರೆಗೂ ತೊಗೊಂಬಂದು ಬಿಟ್ಟಿದ್ದೀರಾ ಅಲ್ವಾ? ಅದ್ರ ಪ್ರಕಾರ ನೀವು ಹಂತವಾಗಿ ಬೆಳ್ಕೊಂತ ಬಂದಿದ್ದೀರಾ ಇಲ್ಲಿವರೆಗೂ. ಕರೆಕ್ಟಾ ಸರ್? ಹೌದು. ಓಕೆ. ಓವರ್ ಆಲ್ ಇದೆಲ್ಲ ಹಾಕ್ಸಿದ್ದೀರಾ. ಆಲ್ರೆಡಿ ವೀಕ್ಷಕರು ಕೂಡ ಸ್ವಲ್ಪ ನೋಡಿದ್ರು ಹೈಲೈಟ್ಸಲ್ಲಿ ಎಲ್ಲ ಕಡೆ. ಸೊ ಏನು ಅನ್ನಿಸ್ತು ಸರ್ ಇವ್ರ ಬಗ್ಗೆ? ಏನು ಅನ್ನಿಸ್ತು ಅಂತ ಹೇಳೋದಕ್ಕಿಂತ ನಾನು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀನಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕೆ ಬರ್ತೀನಿ. ಬಟ್ ಈ ತಾರ್ಗೆ ಮಾಡಿಫೈ ಮಾಡಿದಿರಲ್ಲ, ಈ ಪರ್ಟಿಕ್ಯುಲರ್ ತಾರ್ ಬಗ್ಗೆ ಏನಿದೆ ಒಪಿನಿಯನ್? ತಾರ್ ಬಗ್ಗೆ ಹೇಳಬೇಕು ಅಂದರೆ ಸೆಲೆಕ್ಟೆಡ್ ಐಟಮ್ಸ್ ಹಾಕಿದ್ದೀನಿ. ಇಲ್ಲಿ ತೊಗೊಂಡಿರೋ ಐಟಮ್ಸು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಪ್ಲಸ್ ಕ್ವಾಲಿಟಿ ಇದೆ, ನಮಗೆ ಅಷ್ಟೇ ಬಾಳಿಕೆ ಬರ್ತಾ ಇದೆ. ಸೊ ಇದರಲ್ಲಿ ನನಗೇನು ಸೆಕೆಂಡ್ ಥಾಟ್ ಇಲ್ಲ. ಹಾಕಿದ್ದೀನಿ, ಸ್ಯಾಟಿಸ್ಫೈಡ್ ಆಗಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡ್ತೀನಿ. ರೆಕಮೆಂಡ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫೀಡ್ಬ್ಯಾಕ್ ಆ ಥರ ಅಮೂಲ್ಯವಾಗಿರ್ತಕ್ಕಂಥದ್ದು. ಇನ್ನೂ 4 ಜನ ಬಂದರೆ ಇಲ್ಲಿಗೆ ಬಂದು ಅಪ್ಪ ಕಾರ್ ಆರ್ಟ್ ಸ್ಪಾಟ್ಗೆ ಸ್ಯಾಟಿಸ್ಫೈ, ನಮಗೆ ಅವ್ರ ರಿವ್ಯೂ ನಮಗೆ ಖುಷಿ ಅನ್ನಿಸ್ತು. ಸೊ ಆ ಥರ ಅಂದ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.